ಕರ್ತನಾಚ ಅಪ್ಪ ದೇವರೇ ಯೇಸುವೆ ಅಪ್ಪ ಈ ಒಂದು ಸಬ್ಬತ್ತಿನದಕ್ಕಾಗಿ ನಿನಗೆ ವಂದನೆ ಸ್ವಾಮಿ. ಯೇಸಯ್ಯ ಕರ್ತನಾಚ ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಸನ್ನಿಧಿಗೆ ಸೇರಿಸಬೇಕಾಗಿ ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ ವಾಕ್ಯದ ಪ್ರಕಾರದಂತೆ ಸ್ವಾಮಿ ಸ್ತೋತ್ರ. ಆಡಲೆ ಕೆಲಸ ಮಾಡಿ ಹೇಳಿದ ಸದಾ ಒಂದು ವಿಶ್ರಾಂತಿ ತೆಗೆದುಕೊಳ್ಳುವ ಪ್ರಕಾರ ನಿನಗೆ ಸ್ತೋತ್ರ ಕರ್ತನಾಚ. ಅಪ್ಪ ದೇವರೇ ಸಂಘರ್ಷ ಚಿಂತೆಗಳಿಂದ ಸ್ವಾಮಿ ಬಾಧೆ ಸಮಸ್ಯೆಗಳಿಂದ ಕೇಳು ಗಂಡಾಂತರಗಳಿಂದ ಸ್ವಾಮಿಸಯ್ಯ ಎಲ್ಲ ಸ್ವಾಮಿ ಅಪ್ಪ ದೇವರಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಿ ಕಾಪಾಡಿದ ದೇವರೇ ನಿನಗೆ ಸ್ತೋತ್ರ ರಾಜ. ನೀನು ಮಾಡಿದ ಮೇಲಿಗಾಗಿ ಸ್ತೋತ್ರ, ನೀನು ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ ಕರ್ತನೆ ನೀನು ಒಳ್ಳೆ ರಕ್ಷಕರು, ಒಳ್ಳೆ ಗುರುಗಳು, ಒಳ್ಳೆ ನಾಯಕರು ಸ್ವಾಮಿ ಸ್ತೋತ್ರ ರಾಜ. ಅಪ್ಪ ದೇವರೇ ನಮ್ಮ ಜೀವನದಲ್ಲಿ ಸುಮೇಶ ಕರ್ತನ ರಾಜ ಬಂದೆಲ್ಲ ಸ್ವಾಮಿ ಆಪದೆಗಳನ್ನು ಬಿಡಿಸಿ ರಕ್ಷಿಸಿ ಕಾಪಾಡಿದ ದೇವರೇ ನಿನಗೆ ಸ್ತೋತ್ರ ರಾಜ. ಅಪ್ಪ ದೇವರೇ ಸ್ವಾಮಿ ಕರ್ತನ ರಾಜ ಹಾಡುಗಳ ಮಧ್ಯದಲ್ಲಿ ಸೋಮೆಸಿಯ ಆರಾಧನೆ ಮಧ್ಯದಲ್ಲಿ ನಿನ್ನ ಮಹಿಮುಂದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನ ರಾಜ. ಅಪ್ಪ ದೇವರೇ ವಾಕ್ಯ ಭಾಗದಲ್ಲಿ ಸಂದೇಶದ ಭಾಗ್ಯ ಮಾರ್ಗದಲ್ಲಿ ಸ್ವಾಮಿ ದೇವರೇ ನಡೆಸಿ ಕಾಪಾಡು ಸ್ತೋತ್ರ. ಅಪ್ಪ ದೇವರೇ ಮತ್ತು ಸ್ವಾಮಿಸಿಯ ನಿನ್ನ ದೈವ ಸೇವಕರ ಮುಖಾಂತರ ಸ್ವಾಮಿಸಿಯ ಕರ್ತನ ರಾಜ ಯಾವ ವಾಕ್ಯವನ್ನು ಗೋಚರಪಡಿಸಿ ಸ್ವಾಮಿ ಆ ವಾಕ್ಯವನ್ನು ಗೋಚರಪಡಿಸಿ ಸ್ತೋತ್ರ ರಾಜ. ದೇವರೇ ನಿನ್ನ ವಾಕ್ಯದಿಂದ ನಮ್ಮ ಜೀವಿತದಲ್ಲಿ ಕಟ್ಟಿಕೊಳ್ಳುವ ದೇವರ ಸಹಾಯ ಮಾಡು, ವಾಕ್ಯದಂತೆ ನಡೆದುಕೊಳ್ಳುವ ದೇವರ ಸಹಾಯ ಮಾಡು, ನಿನ್ನ ಧರ್ಮಶಾಸ್ತ್ರ ಕಟ್ಟಡದಲ್ಲಿ ಜೀವಿಸಿ ನಡೆಯುವಂತೆ ಮಾಡಪ್ಪ ಸಹಾಯ ಮಾಡು ಸ್ತೋತ್ರ ಕರ್ತನ ರಾಜ. ಅಪ್ಪ ದೇವರೇ ನಾವೇನೋ ಹಲ ಸ್ವಾಮಿಸಿಯ ನಮ್ಮ ಹೃದಯಗಳು ನಮ್ಮ ಕಿವಿಗಳನ್ನು ಸ್ವಾಮಿ ತೆರೆದುಕೊಳ್ಳಲು ಸ್ವಾಮಿಸಿಯ ನಿನ್ನ ವಾಕ್ಯದಂತೆ ನಡೆದುಕೊಳ್ಳುವ ದೇವರ ಕೃಪೆ ಮಾಡಪ್ಪ ಸ್ತೋತ್ರ ರಾಜ. ಅಪ್ಪ ದೇವ ಸ್ತುತಿಗೆ ಪಾತ್ರನಾದ ದೇವರು, ಆರಾಧನೆಗೆ ಯೋಗ್ಯನಾದ ದೇವರು ಸಯ್ಯ ನಿನಗೆ ಜಯಕರ್ತನಾದ ದೇವರೇ ನಿನಗೆ ಸ್ತೋತ್ರ ರಾಜ. ಹಾಲೆಲೂಯ. ಅಪ್ಪ ಕರ್ತನೆ ಈವರೆಗೆ ಸ್ವಾಮಿ ನಡೆಸಿದ ದೇವರು ನಿನ್ನ ಮುಂದೆ ದೇವರೇ ಸಹಾಯ ಮಾಡಿ ಬಲಪಡಿಸಬೇಕು ಸ್ವಾಮಿ ಕರ್ತನ ರಾಜ. ಇಲ್ಲಿ ಬಂದಿರುವ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡು ಸ್ತೋತ್ರ ರಾಜ. ಹಾಗೂ ದೇವ ಸೇವಕರು ದೇವರೇ ನೀನು ಬಲಪಡಿಸು ದೇವರೇ ವಾಕ್ಯ ಸ್ವಾಮಿ ದೇವರೇ ಮತ್ತು ಸ್ವಾಮಿ ಗ್ರಹಿಸಿಕೊಂಡು ದೇವರೇ ಸಯ್ಯ ಜೀವಿಸಲಿಕ್ಕೆ ದೇವರೇ ಕೃಪೆ ಮಾಡಪ್ಪ ದೇವರೇ ಮತ್ತು ಸ್ವಾಮಿ ದೇವ ಸೇವಕರು ಮುಖಾಂತರ ಸ್ವಾಮಿ ಕರ್ತನೆ ಮತ್ತು ನಡವತ್ತಿಂದ ಸ್ವಾಮಿ ಅಂಗಾರದವರೆಗೆ ಸ್ವಾಮಿಸಿಯ ನೀನು ಅಭಿಷೇಕಿಸು, ನಿನ್ನ ಮಾತನ್ನು ಸ್ತೋತ್ರ, ನಿನ್ನ ವಾಕ್ಯದಿಂದ ಬಲಪಡಿಸು ದೇವರೇ ನಿನ್ನ ಒಂದು ಆಳವಾದ ಜ್ಞಾನದಿಂದ ಸ್ವಾಮಿಸಿ ತುಂಬಿಸಪ್ಪ ನಿನ್ನ ದೈವ ಸೇವಕರನ್ನು ಬಲಪಡಿಸು, ಆಶೀರ್ವಿಸು ಕರ್ತನೆ ಬಲಪಡಿಸು ಸ್ತೋತ್ರ. ಈವರೆಗೆ ನಡೆಸಿದ ದೇವರೇ ಇನ್ನು ಮುಂದೆ ನಡೆಸಿ ಕಾಪಾಡು ಬಲಪಡಿಸಬೇಕು ನಡೆಸ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ದೇವರೇ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ದಯಮಾಡಿ ಕೂತ್ಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂತೋಷವಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ನಾವು ಆರಾಧಿಸುವಂತೆ ಮುಂಜಾನೆ ಕರ್ತನು ನಮಗೆ ಕೊಟ್ಟ ಒಂದು ಭಾಗ್ಯಕ್ಕಾಗಿ ಸ್ತೋತ್ರ. ಈ ಆರಾಧನೆಯು ದೇವರ ಸನ್ನಿಧಿಯಲ್ಲಿಯೂ ನಾವು ಆರಾಧನೆ ಮಾಡುವುದು ದೇವರ ಸನ್ನಿಧಿಯಲ್ಲಿ ನಿಂತು ಇದು ಒಂದು ವಿಶೇಷಕರವಾದಂಥ ಕಾರ್ಯ. ಹಲ್ಲೆಲೂಯಾ. ಸಂತೋಷದಿಂದ ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ನಾವು ಇದುವರೆಗೂ ಆರಾಧನೆ ಮಾಡುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳು, ದೇವರು ಮಾಡಿದ ಅದ್ಭುತ ಕಾರ್ಯಗಳು, ಹಾಗೆ ನಮ್ಮ ಜೀವಿತದಲ್ಲಿ ಇವೆಲ್ಲ ನೆನೆಸಿ ದೇವರನ್ನು ನಾವು ಕೊಂಡಾಡಬೇಕು, ದೇವರನ್ನು ನಾವು ಕೀರ್ತಿಸಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ದಿನ ವಿಶೇಷವಾದ ದಿನ ಮತ್ತು ಒಂದು 2026 ಈ ಒಂದು ಎರಡನೇ ವಾರದಲ್ಲಿ ದೇವರು ಮತ್ತೊಂದು ಸಾರಿ ನಮ್ಮನ್ನು ತಿರುಗಿ ಬರಮಾಡಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಮ್ಮೆಲ್ಲರನ್ನು ದೇವರು ಕಾಪಾಡಿ ತನ್ನ ರೆಕ್ಕೆ ಮರೆಯಲ್ಲಿ ನಮ್ಮನ್ನು ಭದ್ರವಾಗಿರಿಸಿಕೊಂಡು ಸಹಾಯ ಮಾಡಿ ನಡೆಸಿದ ಪರಿಶುದ್ಧನಿಗೆ ನಾವು ಸ್ತೋತ್ರ ಮಾಡೋಣ. ಓಕೆ, ಈ ದಿನವು ನಮ್ಮ ಪಯಣದಲ್ಲಿ ನಮಗೆ ಸಹಾಯಕನು ದೇವರೇ. ಹಲ್ಲೆಲೂಯಾ. ನಮ್ಮ ಆತ್ಮೀಯ ಜೀವಿತ ಯಾತ್ರೆಯ ಒಂದು ಪಯಣದಲ್ಲಿ ನಮಗೆ ದೇವರೇ ಸಹಾಯಕನು. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಭಯವೆಂಬುದು ಬರ್ತದೆ. ಭಯವೆಂಬುದು ಬರ್ತದೆ. ಆ ಭಯ ಬಂದಾಗ ನಾವು ಸಫಲರಾಗಬೇಕೋ ಇಲ್ಲ ವಿಫಲರಾಗಬೇಕೋ ಗೊತ್ತಾಗಲ್ಲ. ದೇವರು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಭಯಂಕರವಾದ ಸ್ಥಿತಿಗಳಿಂದ, ಭಯಂಕರವಾದಂಥ
ಕಾರ್ಯಗಳಿಂದ ತಪ್ಪಿಸಿ ನಮ್ಮನ್ನು ಘನಪಡಿಸಿ ಆಶೀರ್ವಾದ ಮಾಡಲು ಶಕ್ತನು. ದೇವರ ಮಕ್ಕಳಾದ ನಮಗೆ, ದೇವರ ಮಕ್ಕಳಾದ ನಮ್ಮ ಮೇಲೆ ಸೈತಾನನು ಆಗಾಗ ಬರ್ತಾ ಇರ್ತಾರೆ. ಹಲ್ಲೆಲೂಯಾ. ಸೈತಾನ ಕ್ರಿಯೆ ಆಗಾಗ ನಮ್ಮ ಮುಂದೆ ನಡೀತಾ ಇರ್ತದೆ. ಅದಕ್ಕೇನು ನಾವೇನಾಗಬಾರ್ದು ಬೇರೆ, ಭಯಪಡಬಾರದು. ದೇವರ ವಾಕ್ಯ ಹೇಳ್ತದೆ, ನೀನು ಭಯಪಡಬೇಡ, ಹೆದರಬೇಡ, ಕಳವಳಗೊಳ್ಳಬೇಡ, ದಿಗ್ಭ್ರಮೆಗೊಳ್ಳಬೇಡ, ನಾನು ನಿನ್ನ ದೇವರು, ನಾನು ನಿನ್ನನ್ನು ಆಶೀರ್ವಾದ ಮಾಡುವೆನು, ನಾನು ನಿನ್ನನ್ನು ಬಲಪಡಿಸುವೆನು. ಈ ವಾಕ್ಯ ನಮ್ಮ ಹತ್ರ, ನಾವು ಅನೇಕ ಸಲ ಈ ವಾಕ್ಯಗಳನ್ನು ಮರ್ತೋಗ್ಬಿಡ್ತೀವಿ. ದೇವರು ನನ್ನ ಸಂಗಡ ಇದಾನಲ್ಲ ಎನ್ನುವ ಒಂದು ವಿಷಯವನ್ನು ನಾವು ಏನಾಗ್ತದೆ ಮರ್ತೋಗ್ಬಿಡ್ತೀವಿ. ಆದ್ದರಿಂದ ದೇವರು ಮತ್ತೆ ಮತ್ತೆ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದ ಹೊಂದುವಾಗ, ದೇವರ ಕೃಪೆ ಅಪಾರವಾಗಿ ಹೊಂದುವಾಗ ಅನೇಕ ಅಡ್ಡಿ ಆತಂಕಗಳು ನಮ್ಮ ಜೀವಿತದಲ್ಲಿ ಬರ್ತವೆ. ಸೈತಾನ ಕ್ರಿಯೆ ನಮ್ಮ ಜೀವಿತದಲ್ಲಿ ಪ್ರಯೋಗವಾಗ್ತವೆ. ಆ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಭಯಂಕರವಾಗಿ ಸೈತಾನನು ಯಾರೆಂಬುದಾಗಿ ನಾವು ನೋಡುವಾಗ ಸಿಂಹದ ಹಾಗೆ ಇರ್ತಾನಂತವನು. ಸೈತಾನ ಹೇಗಿರ್ತಾನೆ ಹೇಳ್ರಿ? ಸಿಂಹದ ಹಾಗೆ. ಆದ್ರೆ ದೇವರ ವಾಕ್ಯ ಇರ್ತದೆ, ಅದಕ್ಕೇನು ನಾನು ನೀನು ಭಯಪಡುವ ಅವಶ್ಯಕತೆ ಇಲ್ಲ. ದೇವರ ಅಪಾರವಾದ ಹಸ್ತ ನಮ್ಮೆಲ್ಲರನ್ನು ಕಾಪಾಡ್ತಾ ಇದೆ. ಆದ್ದರಿಂದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಸಂಗಡ ಇರುವುದರಿಂದ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ದೇವರು ನಮ್ಮ ಸಂಗಡ ಇರುವುದಾದ್ರೆ ನಾವು ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಅನೇಕ ವಿಷಯದಲ್ಲಿ ಸೈತಾನ ಅನೇಕರು ನಮ್ಮ ಮುಂದೆ ಎಬ್ಬಿಸಿ ಕಾರ್ಯಗಳಿಗೆ ವಿರುದ್ಧವಾಗಿ, ನಮಗೆ ವಿರುದ್ಧವಾಗಿ, ಆಶೀರ್ವಾದಕ್ಕೆ ವಿರುದ್ಧವಾಗಿ, ದೇವರ ಕೃಪೆಗೆ ವಿರುದ್ಧವಾಗಿ ಎದ್ದೇಳಿಸುವಂತವನು ಸೈತಾನನಾಗಿದ್ದಾನೆ. ಆದರೆ ನೀನು ನಾನು ದೇವರ ವಾಕ್ಯದಿಂದ ಬಲ ಹೊಂದಿದವರಾಗಿ ಆತನ ರೆಕ್ಕೆ ಬಳಿಯಲ್ಲಿ ಯಾವಾಗಲೂ ಆತನ ವಾಕ್ಯವನ್ನು ಧ್ಯಾನ ಮಾಡುತ್ತಾ ದೇವರ ಸಂಕಲ್ಪದ ಮೇರೆಗೆ ಕೈಯಲ್ಪಟ್ಟ ನಮ್ಮ ಜೀವಿತವು ದೇವರ ಕೈಯಲ್ಲಿ ಸಮರ್ಪಣೆ ಮಾಡಿ ನಾವು ಮುಂದೆ ಸಾಗ್ತಾ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆತನು ಹೀಗೆ ಹೇಳ್ತಾ ಇದ್ದಾನೆ, ಕೀರ್ತನೆ 91:13 ವಚನ, ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ನಿನ್ನನ್ನು ಎಲ್ಲ ಕೇಡಿನಿಂದ ಆತನು ತಪ್ಪಿಸಲಿಕ್ಕೆ ಶಕ್ತನು, ಎಲ್ಲ ಅಪಾಯಗಳಿಂದ ತಪ್ಪಿಸಲಿಕ್ಕೆ ಶಕ್ತನು. ನೀನು ನಾನು ಧೈರ್ಯವಾಗಿ ದೇವರ ಮುಂದೆ ಇರಬೇಕು, ದೇವರ ಸಂಘದಲ್ಲಿ ಧೈರ್ಯವಾಗಿರಬೇಕು. ಆತನು ನಡೆಸುವಂತ ಮಾರ್ಗದಲ್ಲಿ ನಾವು ಧೈರ್ಯವಾಗಿ ಹೋಗ್ಬೇಕು, ಯಾವುದಕ್ಕೂ ಭಯಪಡಬಾರದು. ದೇವರು ನಮಗೆ ಇದಾನೆಂಬ ಒಂದು ನಿರೀಕ್ಷೆಯಲ್ಲಿ ನಾವು ಸಾಗುವುದಾದ್ರೆ ನಿನಗೆ ಬರುವ ಪರಿಸ್ಥಿತಿಗಳ ಮೇಲೆ ದೇವರು ಖಂಡಿತವಾಗ್ಲೂ ಜಯ ಕೊಡ್ತಾನೆ. ಅಪಜಯಕ್ಕೆ ನಮ್ಮನ್ನು ದೇವರು ಗುರಿ ಮಾಡಲ್ಲ, ಅಪಜಯಕ್ಕೆ ದೇವರು ನಮ್ಮನ್ನು ಗುರಿಪಡಿಸಲ್ಲ. ಆತನು ನಮ್ಮನ್ನು ಸೋಲಿಗೆ ತೆಗೆದುಕೊಂಡು ಹೋಗಲ್ಲ, ನಮಗೆ ಆತನು ಜಯ ಕೊಡುವ ದೇವಾದಿ ದೇವರಾಗಿದ್ದಾನೆ. ನಿಮ್ಮ ದೇವರ ವಾಕ್ಯದಲ್ಲಿ 91ನೇ ಕೀರ್ತನೆ 13ನೇ ವಚನ ಯಾರಾದರೂ ಓದಿ ಸಹಾಯ ಮಾಡಿ ಪ್ರತಿ ಮುಂಜಾನೆ ನೋಡಿ. ಸಿಂಹ ಸರ್ಪಗಳ ಮೇಲೆ ನಡೆಯುವ 91ನೇ ಕೀರ್ತನೆ 13ನೇ ವಚನದಲ್ಲಿ, ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದು ಬಿಡುವಿ. ಈ ಎರಡು ವಾಕ್ಯ ಇದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ಸಿಂಹ ಅಂದ್ರೆ ಯಾರು? ಸಿಂಹ ಅಂದ್ರೆ ಯಾರು ಪ್ರೇರೆ? ಸೈತಾನನು. ಒಂದು ವಾಕ್ಯದಲ್ಲಿ ಹೀಗಿದೆ, ಸೈತಾನನು ಸಿಂಹದೋಪಾದಿಯಲ್ಲಿ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಬರ್ತಾ ಇದ್ದಾನಂತೆ. ಗರ್ಜಿಸುವ ಸಿಂಹ. ಹಲ್ಲೆಲೂಯಾ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಈ ವಾಕ್ಯ ಹೇಳ್ತದೆ, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದು ಹಾಕುವಿ. ಎರಡು ವಿಧದಲ್ಲಿ ನಾವು ನೋಡ್ಬೋದು. ಏದೇನ್ ತೋಟದಲ್ಲಿ ಆದಾಮ ಅವಳನ್ನು ವಂಚಿಸಿದ್ದು, ದೇವರ ಆಶೀರ್ವಾದಕ್ಕೆ ವಿರುದ್ಧವಾಗಿ ನಡೆಸಿದ್ದು ಸರ್ಪ. ನಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಷಯ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ ಆದಾಮನು ಅವಳಿಗೆ ವಿರುದ್ಧವಾಗಿ ನಡೆಸಿದ್ದು ಸರ್ಪ, ದೇವರ ಆತ್ಮನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಮಾಡಿದ್ದು ಸರ್ಪ. ಅದು ಆ ದಿನಗಳಲ್ಲಿ. ಆಗ ಯೇಸು ಕ್ರಿಸ್ತನು ಇನ್ನು ಇರಲಾದಂತ ದಿನಗಳಲ್ಲಿ ಈಗ ನಮಗೆ ಒಬ್ಬ ರಕ್ಷಕನಿದ್ದಾನೆ, ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದಾಕುವೆ. ಕೆಳಗಿನ ವಚನ ನೋಡುವುದಾದ್ರೆ, ವೈರ್ಯ ಸಮಸ್ತ ಬಲವು. ವೈರ್ಯ ಅಂದ್ರೆ ಯಾರು? ವೈರ್ಯ ಅಂದ್ರೆ ಶತ್ರು, ಸೈತಾನನು. ಅಂದ್ರೆ ನಿನ್ನ ಕಾರ್ಯಗಳಿಗೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಕೆಲವರು ಮನುಷ್ಯರ ರೂಪದಲ್ಲಿ ಕೆಲವು ಕಾರ್ಯಗಳಿಗೆ ಡಿಸ್ಟರ್ಬೆನ್ಸ್ ಆಗಿ ಅವ್ರ ಕಾರ್ಯ ಆಗಬಾರ್ದು, ಅವರು ಮುಂದೆ ಬರಬಾರ್ದು, ಅವರು ಅಷ್ಟರಲ್ಲೇ ಇರಬೇಕು.
ಅಂತಾರೆ, ಕುಯ್ಯುವಿಕೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಮಾಡ್ತಾ ಇಲ್ಲ, ಅದನ್ನ ಸೈತಾನನು ಮಾಡಿಸ್ತಾನೆ. ಯಾರು ಮಾಡ್ತಾರೆ ಹೇಳಿ? ಸೈತಾನ್ ಮಾಡಿಸ್ತಾನೆ. ಸೈತಾನ್ ಮಾಡಿಸುವಾಗ ನನಗೆ ನಿನಗೆ ದೇವರಿದ್ದಾನೆ, ನನ್ನ ನಿನ್ನ ರಕ್ಷಕನು ದೊಡ್ಡವನು, ಆತನು ಎಲ್ಲ ಕ್ರಿಯೆಗಳಲ್ಲಿ ನಮಗೆ ಜಯ ಕೊಡುವ ದೇವರು, ಎಲ್ಲ ಕಾರ್ಯಗಳಲ್ಲಿ ನಮಗೆ ಮೇಲನ್ನು ಮಾಡುವ ದೇವರು. ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಪರಿಶುದ್ಧಾತ್ಮ ಹೊಂದಿದ ಪ್ರಜೆಗಳಾದ ನಾವು ಅದಕ್ಕೆ ನಾವು ಯಾವುದಕ್ಕೂ ಭಯಪಡಬಾರದು. ದೇವರು ನಿನ್ನ ಅಂದಲಾರದ ಸ್ಥಿತಿಯಲ್ಲಿ ನೀನು ನಡೆಸುವವನಾಗಿದ್ದಾನೆ. ಅಂದ್ರೆ ನಿನ್ನ ಹಿಡಿಬೇಕೆಂತೇಳಿ ಸೈತಾನನ ಕೈ ಹಾಕಿದ್ರು, ಸೈತಾನನ ಕೊರಡೆಗಳಿಂದ ನಿನ್ನನ್ನು ತಪ್ಪಿಸಿ ಕಾಪಾಡಲಿಕ್ಕೆ, ನಿನ್ನನ್ನು ಘನಪಡಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ರೆ ನಾವೇನ್ ಮಾಡಬಾರ್ದು? ಹೆದರಬಾರ್ದು. ನನ್ನನ್ನು ನಿನ್ನನ್ನು ಎಲ್ಲಿ ನಡೆಸದಂತ ದೇವರು? ಸಿಂಹ ಸರ್ಪಗಳ ಮೇಲೆ. ಹಲ್ಲೆಲೂಯಾ. ಸಿಂಹ ಸರ್ಪಗಳ ಮೇಲೆ. ಸಿಂಹ ಅಂದ್ರೆ ಯಾರು? ಸೈತಾನನು. ಸಿಂಹ ಅಂದ್ರೆ ಯಾರು? ಸೈತಾನನು. ನೋಡ್ರಿ, ಸಿಂಹದೋಪಾದಿಯಲ್ಲಿ ಅವನ ರೋಷ ಆಗಿರ್ತದಂತ, ಸೈತಾನನ ರೋಷ. ಆದ್ರೂ ದೇವರು ನಮ್ಮನ್ನು ಕೈ ಬಿಡಲ್ಲ ಎಂಬುದಾಗಿ ಆ ಶಕ್ತಿ ಯಾರಲ್ಲಿದೆ? ಈಗ ದೇವರು ನಂಬಿದ ನಮ್ಮಲ್ಲಿ, ರಕ್ಷಣೆ ಹೊಂದಿದ ನಮ್ಮಲ್ಲಿ, ದೇವರ ಅಪಾರವಾದ ಶಕ್ತಿ ನಮಗೆ ಕೊಟ್ಟಿರುವುದರಿಂದ ಯಾವುದು ನಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ ಅಂತ, ಯಾವ ಕೇಡು ನಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ. ಇನ್ನು ನಾವು ನೋಡ್ತಾ ಹೋದ್ರೆ ಕೆಳಗಿನ ವಚನಗಳು, ಕೇಡು ಕೂಡ ನಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ. ನಾವು ಅನೇಕ ಅವತ್ತು ಹೆಂಗ್ ಮಾಡ್ತಾ ಇದ್ದೀವಿ? ಪ್ರಾರ್ಥನೆ ಜೀವಿತ ಇಲ್ಲ, ಪ್ರಾರ್ಥನೆ ಜೀವಿತ ಇಲ್ಲ, ಅವಾಗ ಭಯ. ಪ್ರಾರ್ಥನೆ ಜೀವಿತ ಇಲ್ಲ, ಅವಾಗ ಭಯ. ವಾಕ್ಯದ ರುಚಿ ಗೊತ್ತಿಲ್ಲ, ಅವಾಗ ಭಯ. ವಾಕ್ಯದ ರುಚಿ ಗೊತ್ತಿದ್ದು ಪ್ರಾರ್ಥನೆ ಜೀವಿತ ನಿನಗಿದ್ರೆ ನೀನು ಯಾವುದಕ್ಕೂ ಭಯ ಪಡಲ್ಲ. ಯೇಸು ಸ್ವಾಮಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, ಬೆಟ್ಟ ಗುಡ್ಡಗಳು ಸಮುದ್ರಗಳು ಕದಲಿದರು, ನನ್ನ ವಾಕ್ಯವು ಎಂದಿಗೂ ಅಳಿಯಲಾರದು. ದೇವರ ವಾಕ್ಯ ನಮ್ಮಲ್ಲಿ ಇರುತ್ತಾದ್ರೆ ಭಯ ಪಡಲ್ಲ. ಫಸ್ಟ್ ಸೈತಾನನ ಕ್ರಿಯೆ ಅಂದ್ರೆ ಸಿಂಹದೋಪಾದಿಯಲ್ಲಿ ಬರ್ತಂತೆ ಸೈತಾನ. ಯಾವ ರೀತಿ ಬರ್ತಾನೆ ಅಂದ್ರೆ ಸೈತಾನ ಸಿಂಹ ಬಂದ್ರೆ ನೋಡ್ರಿ, ಒಂದು ಕಾಡಿನಲ್ಲಿ ಸೈತಾನನು ಸಿಂಹ ಬಂದ ಕೂಡಲೇ ಎಲ್ಲ ಪ್ರಾಣಿಗಳಿಗೆ ಭಯ. ಹೌದಾ ಇಲ್ವಾ? ಎಲ್ಲ ಪ್ರಾಣಿಗಳು. ಇನ್ನು ಸಿಂಹ ಅಂತ ಬಿಟ್ಟು ಆ ಕಾಡಿನಲ್ಲಿ ಎಷ್ಟೇ ಪ್ರಾಣಿಗಳಿದ್ರು, ಒಂದು ವೇಳೆ ಆನೆ ಎಲ್ಲಾ ಪ್ರಾಣಿಗಳಿಗಿಂತಲೂ ಬಲಿಷ್ಠವಾದದ್ದು. ಸಿಂಹ ನೋಡಿ ಅದು ಕೂಡ ಭಯ ಪಡ್ತದೆ. ಕಾಡಿನ ಗೊತ್ತಾ, ಸಿಂಹದ ಗರ್ಜನೆ ಆಗಿರ್ತದೆ. ಎಲ್ಲ ಭಯ ಪಡಬೇಕು, ಎಲ್ಲ ಪ್ರಾಣಿಗಳು. ಆದ್ರೆ ದೇವರು ನನಗೆ ನಿನಗೆ ಹೇಳ್ತಾ ಇದ್ದಾನೆ, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವೆ. ಅವು ಎಲ್ಲಿರ್ತಾವಂತ? ನೀನು ಕಾಲು ಕೆಳಗಿರ್ತಾವಂತ. ಸೈತಾನನ ಎಲ್ಲಿದಾನಂತ? ನೀನು ಕಾಲು ಕೆಳಗಿದಾನಂತ. ಸೈತಾನನಿಗೆ ನೀನಾಗಿ ಭಯ ಪಡಬೇಕು? ಸೈತಾನನ ಕ್ರಿಯೆಗಳಿಗೆ ನೀನಾಗಿ ಭಯ ಪಡಬೇಕು? ಜನರು ನಿನಗೆ ವಿರುದ್ಧವಾಗಿ ಎದ್ದಾಗ, ನಿನ್ನವರೇ ನಿನಗೆ ವಿರುದ್ಧವಾದಾಗ, ನಿನ್ನವರೇ ನೀನು ನಂಬಿದವರೇ ನಿನಗೆ ಬೆನ್ನಿಗೆ ಚೂರಿ ಹಾಕುವಾಗ, ನೀನು ನಂಬಿದವರೇ ನಿನ್ನ ಮಾರ್ಗ ತಪ್ಪಿಸುವಾಗ, ನಿನ್ನ ಕಾರ್ಯಗಳಿಗೆ ಅಡ್ಡಿಯಾದಾಗ, ನಿನ್ನ ಅಭಿವೃದ್ಧಿಗೆ ಅಡ್ಡಿಯಾದಾಗ, ದೇವರ ವಾಕ್ಯ ಹೇಳ್ತದೆ ನೀನು ಭಯ ಪಡಬೇಡ, ಅವೆಲ್ಲ ಕೂಡ ನಿನ್ನ ಕಾಲು ಕೆಳಗಡೆ ಇದ್ದಾವೆ. ಯಾವುದಕ್ಕೂ ಭಯ ಪಡಬೇಡ. ದೇವರು ನಿನ್ನ ಸಂಗಡ ಇರುವುದಾದ್ರೆ ವಾಕ್ಯ ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ, ವಾಕ್ಯ ಪ್ರಾರ್ಥನೆ, ದೇವರ ಭಯ, ಈ ಮೂರರಲ್ಲಿ ನೀನು ಇರುವುದಾದ್ರೆ ಯಾರು ಆ ಸ್ಟೇಜ್ ನಿಂದ ನೀನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ನೀನು ಹೊಂದಿದ ಆಶೀರ್ವಾದದಿಂದ ನಿನ್ನನ್ನು ಯಾರು ಕೆಳಗಿಳಿಸ್ಲಿಕ್ಕೆ ಆಗಲ್ಲ. ಎಷ್ಟೋ ಜನರು ಎಷ್ಟೋ ಕ್ರಿಯೆಗಳು, ಸೈತಾನನ ಕ್ರಿಯೆಗಳು, ಒಂದು ವೇಳೆ ಸೈತಾನನೇ ನಿನ್ನ ಮುಂದೆ ಬಂದು ನಿನ್ನ ಪ್ರಾರ್ಥನೆಯಲ್ಲಿ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತೇಳಿ ನಿನ್ನನ್ನು ಭಯಪಡಿಸಲಿಕ್ಕೆ, ಭಯಭ್ರಾಂತಿಗೆ ನಿನ್ನ ಗುರಿ ಮಾಡಿದ್ರು, ನೀನು ಭಯಪಡಬೇಡ, ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರು ಯಾವ ಸಂಗಡ ಇದ್ದಾನೆ ಅಂದ್ರೆ, ಪ್ರಾರ್ಥನೆ ಇಲ್ಲ ಕೆಲವರು ಜೀವಿತದಲ್ಲಿ, ವಾಕ್ಯ ಇಲ್ಲ ಕೆಲವರು ಜೀವಿತದಲ್ಲಿ, ಅವಾಗ ಏನಾಗ್ತದೆ ಅಂದ್ರೆ ಭಯ. ಪ್ರಾರ್ಥನೆ ಇದ್ದ ಜೀವಿತ, ದೇವರ ವಾಕ್ಯ ಇದ್ದ ಜೀವಿತ ಯಾವುದಕ್ಕೂ ಭಯ ಪಡಲ್ಲ. ಒಂದು ಸಾರಿ ಒಂದು ಆನೆ ಹೋಗ್ತಿದ್ದಂತ, ಬ್ರಿಡ್ಜ್ ಇದೆ, ದೊಡ್ಡ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಒಂದು ಇಂಚಿ ಆನೆ ಮೇಲೆ ಏರ್ಬಿಡ್ತು. ಒಂದು ಇಂಚಿ ಆನೆ ಮೇಲೆ ಏರಿದ ಕೂಡಲೇ ಆ ಆನೆ ಹೋಗುವಾಗ ಬ್ರಿಡ್ಜ್ ಎಲ್ಲ ನಡುತ್ತಾ ಇದ್ದಂತ. ಆನೆ ವೇಟ್ ಅಲ್ವಾ, ವಜೆ ಅಲ್ವಾ, ನಡುತ್ತಾ ಇದೆ, ಬ್ರಿಡ್ಜ್ ಎಲ್ಲ ಸೇಕಾಗ್ತಾ ಇದೆ. ಮೇಲೆ ಕುಂತ ಇಲ್ಚಿ ಹೇಳ್ತಂತ, ನೋಡು ನಾನು ನಿನ್ ಮೇಲೆ ಕುಂತಿದ್ದರಿಂದ ಇದು ಬ್ರಿಡ್ಜೇ ಅಲ್ಲ. ಹಲ್ಲೆಲೂಯಾ. ನಾನು ನಿನ್ ಮೇಲೆ ಕುಂತಿದ್ದರಿಂದ ಈ ಬ್ರಿಡ್ಜ್ ಎಲ್ಲ ಸೇಕಾಗ್ತದೆ. ಸರಿ, ಆನೆ ಹೇಳ್ತಂತ, ನೀನು ಕೆಳಗಿಳಿದ ಆನೆ ಒಂದ್ಸಲ ಸ್ಟಾಪ್ ಆಗಿ, ಈಗ ನೀನು ಹೋಗಿ ಮುಂದೆ ಆ ಬ್ರಿಡ್ಜ್ ಮೇಲೆ ಹೋಗಿ ಅಂತ ಹೇಳಿದ್ರೆ, ಬ್ರಿಡ್ಜು ಇಲ್ಚಿ ಕಲ್ತದ ಬೇರೆ, ಇಲ್ಚಿ ಕಲ್ತದ ಕಮ್ಮಿಲ್ಲ. ಆಗ ಆನೆ ಹೇಳ್ತಂತ,
ಈಗ ಹೇಳು, ಯಾರಿಂದ ಈ ಬ್ರಿಡ್ಜ್ ಅಲ್ಲಾಡಿದ್ದು? ಇಲ್ಚೇಟ್ ಒಪ್ಕೊಂತ ನಿನ್ನಿಂದಲೇ, ನೀನ್ ಬಲಶಾಲಿ ಬಲವಾಗಿದೆ, ಆದ್ರಿಂದ ಈ ಬ್ರಿಡ್ಜ್ ಶೇಕ್ ಆಗ್ತಾ ಇದೆ. ಪ್ರಿಯರೇ, ಇದರ ಅರ್ಥ ಏನ್ ಗೊತ್ತಾ? ಯಾರಲ್ಲಿ ಬಲವಾದ ಪ್ರಾರ್ಥನೆ ಜೀವಿತ ಇರ್ತದೋ ಬಲವಾದ ಕಾರ್ಯಗಳ ಮುಂದೆ ಶೇಕ್ ಆಗ್ತಾವಂತ. ಭಯಂಕರವಾದ ಕಾರ್ಯಗಳ ಮುಂದೆ ಏನಾಗ್ತವೆ ಹೇಳ್ರಿ? ಶೇಕ್ ಆಗ್ತಾವ. ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರ ವಾಕ್ಯ ಇಲ್ಲ ಅಂದ್ರೆ ಸೈತಾನನಿಗೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಆಗಂತೇಳಿ ಭಯಪಡುವ ವಿಷಯ ಏನಿಲ್ಲ. ಪ್ರಾರ್ಥನೆ ಪ್ರಾರಂಭಿಸು, ದೇವರ ವಾಕ್ಯ ಕಲಿ, ದೇವರ ವಾಕ್ಯದಲ್ಲಿ ಮುಂದೆ ಹೋಗು. ದೇವರು ನಿನ್ನನ್ನು ಬಲವಾಗಿ ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನು. ಹಾಗೆ ಪ್ರಾರ್ಥನೆ ಎಂಬುದು ಮೊದಲನೇ ಒಂದು ಮೆಟ್ಲು. ನಮಗೆ ಪ್ರಾರ್ಥನೆ ಅನ್ನೋದು ಏನು ಹೇಳ್ರಿ? ಮೊದಲನೇ ಮೆಟ್ಲು. ಪ್ರಾರ್ಥನೆ ಸೆಕೆಂಡು ದೇವರ ವಾಕ್ಯ. ಇಲ್ಲ, ದೇವರ ವಾಕ್ಯ ಮೊದಲಾದ್ರೆ ನೀನು ಪ್ರಾರ್ಥನೆ ಸೆಕೆಂಡ್. ದೇವರ ವಾಕ್ಯ ಓದಿ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಓದಿ ದೇವರ ವಾಕ್ಯ, ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಹೋಗೋದು, ತೊಂದರೆ ಇಲ್ಲ. ಬಟ್ ಇವೆರಡು ನಮ್ಗೆ ಇರ್ಬೇಕು. ಹಾಗೆ ರಕ್ಷಕನಾದ ಯೇಸು ಸ್ವಾಮಿ ಎಲ್ಲಿವರೆಗೂ ಕಳೆದ ವರ್ಷ ನಿನ್ನ ಜೀವಿತದಲ್ಲಿ ನಡೆದ ಕೆಲವು ಘಟನೆಗಳು, ಕೆಲವು ವಿಷಯಗಳಲ್ಲಿ ನಿನಗೆ ಬಹಳ ಅನುಮಾನ, ನೀನು ನಂಬಕ್ಕಾಗಿಲ್ಲ. ಆದ್ರೆ ದೇವರು ನಿನ್ನ ನಡೆಸಿದ್ದಾನೆ, ದೇವರು ನಿನ್ನ ಕರ್ಕೊಂಡು ಬಂದಿದ್ದಾನೆ. ದೇವರು ನೀನು ನಡಿಬೇಕಾದ ಮಾರ್ಗವನ್ನು ತೋರಿಸಿ ಅದನ್ನು ನಡೆಸಿ ತಿರುಗಿ ನಿನಗೆ ಆರೋಗ್ಯ ಕೊಟ್ಟು ದೇವರು ನಿನ್ನನ್ನು ಬಲವಾಗಿ ಆಶೀರ್ವಾದ ಮಾಡಿದ್ದಾನೆ. ಇದಕ್ಕೆಲ್ಲ ಕಾರಣ ಗೊತ್ತಾ? ದೇವರು ಕೈ ಬಿಡ್ತಾನಂತಲ್ಲ. ಈ 2026ರಲ್ಲಿ ಆದ್ರೂ ನಾವು ಸೈತಾನನ್ನು ಜಯಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದು ಬಿಡುವೆ. ಇದು ಯಾರಿಗೆ ಕೊಟ್ಟಿದ್ದಾನೆ ಅಧಿಕಾರ? ದೇವರು ಯಾರಿಗೆ ಕೊಟ್ಟಿದ್ದಾನೆ ಹೇಳಿದ್ರೆ ನಮಗೆ. ನಾವು ಮಾಡ್ತಾ ಇದೀವ ದೇವರ ಸಂಕಲ್ಪದ ಮೇರೆಗೆ. ಯಾವಾಗಲೂ ಭಯ. ಕರೆಯಲ್ಪಟ್ಟ ನಮಗೆ, ದೇವರು ಆರಿಸಿಕೊಂಡ ನಮಗೆ ಯಾವಾಗಲೂ ಭಯ. ಯಾಕೆ ಭಯ? ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಯೇಸು ಇಲ್ವಾ ನಮ್ಮಲ್ಲಿ? ಯೇಸು ನಮ್ಮಲ್ಲಿ ಇಲ್ವಾ? ಹಲ್ಲೆಲೂಯಾ. ಎಲ್ಲ ನಡುವೆ ಹೇಳ್ತಿ ಹಲ್ಲೆಲೂಯಾ. ರಕ್ಷಕನು ನಮ್ಮ ಜೊತೆಯಲ್ಲಿ ಇಲ್ವಾ? ದೇವಾದಿ ದೇವರು ನಮ್ಮ ಜೊತೆಯಲ್ಲಿ ಇಲ್ವಾ? ದೇವರು ನಮ್ಮನ್ನು ಕೈ ಬಿಡ್ತಾನ? ಸೈತಾನನ್ನು ನುಂಗಬೇಕೆಂಬುದಾಗಿ ನೋಡಿದ್ರು, ಸೈತಾನನ್ನು ಇಲ್ಲದಂತೆ ಮಾಡಬೇಕೆಂಬುದಾಗಿ ನೋಡಿದ್ರು, ನಿನ್ನ ಬುಡ ಸಮೇತವಾಗಿ, ನಿನ್ನ ಬೇರೆ ಸಮೇತವಾಗಿ ಕೀಳಬೇಕೆಂಬುದಾಗಿ ಸೈತಾನ ನೋಡಿದ್ರು, ದೇವರು ನಿನ್ನನ್ನು ಬಲಪಡಿಸಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಭಯಪಡಬಾರದು. ನೆಕ್ಸ್ಟ್ ವಾಕ್ಯ ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 20, 21, 22. ದಾನಿಯೇಲ ಓದ್ರಿ ಯಾರಾದ್ರೂ. 6ನೇ ಅಧ್ಯಾಯ 20, 21. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ನಿನ್ನ ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು, ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿ ಶಕ್ತನಾದನು ಎಂದು ಕೇಳಲು ದಾನಿಯೇಲನು ರಾಜನಿಗೆ ಅರಸೇ ಚಿರಂಜೀವಿಯಾಗಿರು, ದೇವರು ತನ್ನ ದೂತರನ್ನು ಕಳಿಸಿ, ನೋಡಿ ಎಲ್ಲ ನೋಡಿ, ನನ್ನ ದೇವರು ತನ್ನ ದೂತರನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದರು. ಆಮೇಲೆ ಎಲ್ಲ ಚಪ್ಪಾಳೆ ಸಿಂಹದ ಬಾಯಿಗಳನ್ನು ಏನ್ ಮಾಡ್ತಂತ ದೇವರು? ಏನ್ ಮಾಡ್ತಂತ ದೇವರು? ಇಲ್ಲಿ ಸನ್ವೇಷಣೆ ಇದೆ ಗೊತ್ತಾ? ದಾನಿವೇಶನ ಆಳ್ವಿಕೆಯಲ್ಲಿ ಕೆಲವು ದಿನಗಳ ಕಾಲ, ಅಂದ್ರೆ ಯಾರು ಯಾವ ದೇವರಿಗೆ ನಮಸ್ಕಾರ ಮಾಡಬಾರ್ದು, ಯಾವ ದೇವರಿಗೆ ಪೂಜೆ ಮಾಡಬಾರ್ದು, ಆ ರಾಜನ ವಿಗ್ರಹಕ್ಕೆ ಮಾತ್ರ 30 ದಿನಗಳ ಕಾಲ ಪೂಜೆ ಮಾಡಬೇಕು, 30 ದಿನಗಳ ಕಾಲ ಆರಾಧನೆ ಮಾಡಬೇಕು, 30 ದಿನಗಳ ಕಾಲ ಆತನ ಬಿಟ್ಟು ಬಂದ ಯಾರಾದ್ರೂ ಯಾವ ದೇವರಿಗಾದ್ರೂ ಆರಾಧನೆ ಆಗಲಿ ಅರ್ಚನೆ ಆಗಲಿ ಮಾಡಿದ್ರೆ ಅವರನ್ನು ರಾಜನ ರುಜು ಪ್ರಕಾರ ಸಿಂಹದ ಗವಿಯಲ್ಲಿ ಹಾಕ್ಬೇಕು. ಇದು ರಾಜನ ಆಜ್ಞೆ. ಆದ್ರೆ ಅಲ್ಲಿ ಆರಾಧನೆ ಮಾಡುವಂತ ದಾನಿಯೇಲನು ನೋಡಿ ಎಷ್ಟು ಧೈರ್ಯವಂತನು ಹೇಳ್ರಿ. ಆತನು ಎಷ್ಟು ಧೈರ್ಯವಂತನು. ಈಗಾಗಲೇ ಬಿಲ್ ಪಾಸ್ ಆಗಿದೆ, ರಾಜನಿಂದ ಬಿಲ್ ಪಾಸ್ ಆಗಿದೆ. 30 ದಿನಗಳವರೆಗೂ ರಾಜನ ವಿಗ್ರಹಕ್ಕೆ ಮಾತ್ರ ಕೈ ಮುಗಿಬೇಕು, 30 ದಿನಗಳವರೆಗೂ ರಾಜನನ್ನೇ ಆರಾಧನೆ ಮಾಡಬೇಕು, 30 ದಿನಗಳವರೆಗೂ ರಾಜನನ್ನೇ ಆರಾಧಿಸಬೇಕೆಂಬುದಾಗಿ ಬಿಲ್ ಪಾಸ್ ಆದಾಗ ಅಲ್ಲಿ ದೇವರ ಸೇವಕನು ಅಂದ್ರೆ ದಾನಿಯೇಲನು, ದೇವಾದಿ ದೇವರು ನಂಬಿದ
ನನ್ನ ದೇವರನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಪ್ರಾರ್ಥನೆ ಮಾಡಲ್ಲ. ಈಗ ಬಿಲ್ ಏನು ತಪಾಸಾಗಿದೆ? ಯಾರಾದ್ರೂ 30 ದಿನಗಳವರೆಗೂ ಈ ವಿಗ್ರಹಕ್ಕೆ ಮಾತ್ರ ಕೈ ಮುಗಿಬೇಕು. ಅದು ಯಾವ ವಿಗ್ರಹ? ರಾಜನ ವಿಗ್ರಹ. ರಾಜನ ವಿಗ್ರಹಕ್ಕೆ ಮಾತ್ರ ಪೂಜೆ ಮಾಡ್ಬೇಕು. ಈಗ ದಾನಿಯೇಲನು ಅದನ್ನು ಮಾಡ್ತಾ ಇದ್ದಾನಂತೆ. ಏನಕ್ಕಾಗಿ ಮಾಡ್ತಾ ಇಲ್ಲ ಹೇಳ್ರಿ? ತನ್ನಲ್ಲಿ ಯಾರಿದಂತ ಮಾಡ್ತಾ ಇಲ್ರಿ? ತನಗೆ ಯಾರು ಗೊತ್ತಂತ ಮಾಡ್ತಾ ಇಲ್ಲ ಹೇಳ್ರಿ? ಪೊಲಿಟಿಕ್ಸ್ ಗೊತ್ತಾತನಿಗೆ, ರಾಜರು ಗೊತ್ತಾತನಿಗೆ, ಮಂತ್ರಿಗಳು ಗೊತ್ತಾತನಿಗೆ, ಸಿಎಂ ಗೊತ್ತಾತನಿಗೆ, ಯಾರು ಗೊತ್ತಿಲ್ಲ. ಆತನು ಸೇವಿಸುವ ದೇವರು ಬಲಶಾಲಿ ಎಂಬುದಾಗಿ ದಾನಿಯೇಲನಿಗೆ ಗೊತ್ತು. ನನ್ನ ದೇವರು ಆ ಸಿಂಹದ ಬಾಯಿಗಳನ್ನು ಕಟ್ಟಲಿಕ್ಕೆ ನನ್ನ ದೇವರು ಸಾಮರ್ಥ್ಯ ಎಂಬುದಾಗಿ ದಾನಿಯೇಲನು ಯಥಾ ಪ್ರಕಾರ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪ್ರಜೆಗಳು ಅನೇಕರು ನೋಡ್ತಾ ಇದ್ದಾರೆ. ಈಗ ರಾಜನಿಗೆ ಹೇಳ್ತಾ ಇದ್ದಾರೆ, ದಾನಿಯೇಲನು ನೀನು ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ಲ, ನಿನ್ನನ್ನು ಆರಾಧಿಸಬೇಕಂದ್ರೆ ದಾನಿಯೇಲನು ಆರಾಧಿಸ್ತಾ ಇಲ್ಲ. ಬೇರೆ ಯಾವ ದೇವರನ್ನು ಮೊಣಕಾಲಾಕಿ ಕೈಗಳೆತ್ತಿ ಕಿವಿ ಇಲ್ಲದಂತ ಮಾಡಿ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದಾನಿಯೇಲನು. ರಾಜ ನೋಡು, ರಾಜನ ಬಂದು ನೋಡ್ತಾ ಇದ್ದಾನೆ. ತೆಗೆದುಕೊಂಡು ಹೋಗಿ ದಾನಿಯೇಲನು ಸಿಂಹದ ಗುಹೆಯಲ್ಲಿ ಹಾಕ್ತಾರೆ. ಸಿಂಹದ ಗುಹೆಯಲ್ಲಿ ಹಾಕಿದ್ದಾನೆ. ದಾನಿಯೇಲನ ವಿಷಯದಲ್ಲಿ ರಾಜನಿಗೆ ಪ್ರೇಮ ಇದೆ. ಆ ರಾತ್ರಿ ಎಲ್ಲ ಕೂಡ ದಾನಿಯೇಲನು ಸಿಂಹದ ಗುಹೆಯಲ್ಲಿದ್ದಾನೆ ಅಂತ ಪ್ರೇರಣೆ. ದೇವರ ವಾಕ್ಯ ಹೇಳ್ತದೆ, ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವಿ. ನೀನು ದೇವರು ಅನ್ಕೊಂಡ್ರೆ ಏನಾದ್ರೂ ಮಾಡ್ಲಿಕ್ಕೆ ಶಕ್ತನು. ನೀನು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬಲವಾಗಿದ್ರೆ, ನೀನು ವಿಶ್ವಾಸದಲ್ಲಿ ಬಲವಾಗಿದ್ರೆ, ನಿನ್ನ ದೇವರು ಸಕಲವನ್ನು ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ದಾನಿಯೇಲನು ಹೋಗಿದ್ದಾನಲ್ಲಿ, ದಾನಿಯೇಲನು ಸಿಂಹದ ಗುಹೆಯಲ್ಲಿದ್ದಾನೆ. ಅವರೆಲ್ಲರೂ ನೋಡ್ತಾ ಇದ್ದಾರೆ. ದಾನಿಯೇಲನ ಕತೆ ಮುಗೀತು. ದಾನಿಯೇಲನು ಸತ್ತ. ಸಿಂಹದ ಮುಂದೆ ಒಬ್ಬ ಮನುಷ್ಯನಾಗಿದ್ರೆ ಬಿಡ್ತದ ಸಿಂಹ ಪ್ರಿಯರೇ? ಬಿಡ್ಲಿಕ್ಕೆ ಸಾಧ್ಯನಾ? ಆದ್ರೆ ದೇವರು ದಾನಿಯೇಲನಿಗೆ ವಿರುದ್ಧವಾಗಿ ಮಾಡಿದಂತ ಕಾರ್ಯ ನೋಡ್ತಾನೆ ಇದ್ದಾನೆ. ದಾನಿಯೇಲನು ಸಿಂಹದ ಗುಹೆಯಲ್ಲಿದ್ದಾನೆ. ದಾನಿಯೇಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲ್ಲಿ? ಸಿಂಹದ ಗುಹೆಯಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ನಿಲ್ಲಿಸಿಲ್ಲ, ನಂಬಿಕೆ ಬಿಟ್ಟಿಲ್ಲ, ವಿಶ್ವಾಸ ಕಡಿಮೆ ಆಗಿಲ್ಲ. ನನ್ನ ದೇವರು ರಕ್ಷಕನು, ಆತನನ್ನು ರಕ್ಷಿಸಿಕೊಳ್ತಾನೆ ಎಂಬುದಾಗಿ ಬಲವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾತ್ರಿ ಎಲ್ಲ ಸಿಂಹದ ಗುಹೆಯಲ್ಲಿದ್ದಾನೆ. ಆದ್ರೆ ದಾನಿಯೇಲನೇ ಸಾಕ್ಷಿ ಕೊಡ್ತಾರೆ ಬೈಬಲ್ ಅಲ್ಲಿ, ನನ್ನ ದೇವರು ನಾನು ಭಜಿಸುವ ದೇವರು ತನ್ನ ದೂತರನ್ನು ಕಳಿಸಿ ರಾತ್ರಿ ಸಿಂಹದ ಬಾಯಿಗಳನ್ನೆಲ್ಲ ಕಟ್ಟಿ ಹಾಕಿಬಿಟ್ಟ. ದಾನಿಯೇಲನಿಗೆ ಏನು ಹಾನಿ, ಒಂದು ಉಗುರಿನಷ್ಟು ಗಾಯ ಕೂಡ ಆಗದಂತೆ ದಾನಿಯೇಲನನ್ನು ಕಾಪಾಡಿದ ದೇವಾದಿ ದೇವರು ನಮ್ಮನ್ನು ನಿನ್ನನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ವೋ? ಕಾಪಾಡಲಿಕ್ಕೆ ಶಕ್ತನು ಪ್ರಿಯಾದ ಮೇಲೆ ದೇವರ ವಾಕ್ಯ ಕೇಳ್ತಿರುವ ನನ್ನ ಸಹೋದರಿ, ನನ್ನ ಸಹೋದರ, ದೇವರು ನಿನ್ನನ್ನು ನನ್ನನ್ನು ಕೈ ಬಿಡಲ್ಲ. ದೇವರ ವಾಕ್ಯದೊಂದಿಗೆ ನಾವು ಬಂಧಿತರಾಗಿರ್ಬೇಕು. ದೇವರೊಂದಿಗೆ ನಮ್ಮ ಸಂಬಂಧ, ದೇವರ ವಾಕ್ಯದೊಂದಿಗೆ ನಮ್ಮ ಸಂಬಂಧ. ಆ ರಾಜನು ಬಂದು ಹೇಳ್ತಾ ಇದ್ದಾನೆ, ದಾನಿಯೇಲನು ಹೋಗ್ಬಿಟ್ಟೇನು. ರಾಜನಿಗೆ ದಾನಿಯೇಲನ ಪರಮ ಪ್ರೇಮ, ಬಹಳ ಪ್ರೇಮ. ಅಂತ ಸಂದರ್ಭದಲ್ಲಿ ಆ ದಾನಿಯೇಲನು ಎಲ್ಲಿದ್ದಾನೆ ಎಂಬುದಾಗಿ ರಾಜನು ಆ ರಾತ್ರಿ ಆ ಬೆಳಗಿನ ಜಾವ ಗವಿಯಲ್ಲಿ ಹೋಗಿ ನೋಡಿದ್ರೆ ದಾನಿಯೇಲನು ಮಾತಾಡ್ತಾ ಇದ್ದಾನೆ, ಪ್ರಿಯ ದೇವರ ಸೇವಕನೇ ದಾನಿಯೇಲನೇ ಎಲ್ಲಿದ್ದೀ? ದಾನಿಯೇಲನು ಸಿಂಹದ ಗುಹೆಯಿಂದ, ರಾಜ ನೀನು ಚಿರಂಜೀವಿ ಆಗಿರು, ನಾನು ಭಜಿಸುವ ದೇವರು ಸಿಂಹದ ಬಾಯಿಗಳನ್ನು ಕಟ್ಟಿದ್ದಾನೆ. ಏನ್ ಮಾಡಿದಂತ ದೇವರು? ಶತ್ರುಗಳ ಬಾಯಿ ಕಟ್ಟಲ್ವಾ? ನಿನಗೆ ವಿರುದ್ಧವಾದವರ ವಿಷಯದಲ್ಲಿ ಆತನು ಕೇರ್ ತೆಗೆದುಕೊಳ್ಳಲ್ವಾ? ನಿನಗೆ ವಿರುದ್ಧವಾಗಿ ಕೇರ್ ಮಾಡುವ ವಿಷಯದಲ್ಲಿ ಕೇರ್ ತೆಗೆದುಕೊಳ್ಳಲ್ವಾ? ನಿನ್ನನ್ನು ಆಶೀರ್ವಾದ ಮಾಡಿದ ದೇವರು ನಿನ್ನ ಕೈ ಬಿಡ್ತಾನ ಪ್ರಿಯರೇ? ಹಲ್ಲೆಲೂಯಾ. ನಿನ್ನನ್ನು ಆಶೀರ್ವಾದ ಮಾಡಿದ ದೇವರು ನಿನ್ನ ಕೈ ಬಿಡ್ತಾನ? ನಿನಗೆ ಸಹಾಯಕನಾಗಿ ಬಂದ ದೇವರು ಕೈ ಬಿಡ್ತಾನ? ನಿನ್ನ ರಕ್ಷಿಸಿಕೊಂಡು ನಿನ್ನ ತನ್ನ ರಾಜ್ಯದಲ್ಲಿ ಒಬ್ಬ ರಾಯಭಾರಿಯಾಗಿಯೂ ನಿಲ್ಲಿಸಿದ ದೇವಾದಿ ದೇವರು ನಿನ್ನ ಕೈ ಬಿಡ್ತಾನ? ಸಾಧ್ಯನೇ ಇಲ್ಲ ಪ್ರಿಯರೇ. ನಾವು ದೇವರ ಜೊತೆಯಲ್ಲಿ ನಮ್ಮ ಸ್ನೇಹ ಬಲವಾಗಿರ್ಬೇಕು. ಮನುಷ್ಯರ ಜೊತೆಯಲ್ಲಿ ಸ್ನೇಹ ಹೆಂಗಿರ್ತದೋ ಗೊತ್ತಿಲ್ಲ. ಮನುಷ್ಯರ ಸ್ನೇಹ ಕೆಲವು ಸಲ ಫೇಲ್ ಆಗ್ತದೆ. ನಾವು ನಂಬಿದವರೇ ನಮಗೆ ವಿರುದ್ಧವಾಗಿ ಏನೆಲ್ಲ ಆಲೋಚನೆ ಮಾಡಿ ಕುಯುಕ್ತಗಳನ್ನು ಮಾಡಿಕೊಂಡು ಏನೆಲ್ಲ ಸಾಧಿಸ್ಕೊಂಡು ಬಿಡ್ತಾರೆ. ಆದ್ರೆ ದೇವರು ಮಾತ್ರ ನಮ್ಮನ್ನು ಕೈ ಬಿಡುವ ದೇವರಲ್ಲ. ಪ್ರಾಣ ಸ್ನೇಹಿತರು ನಮ್ಮನ್ನು ಕೈ ಬಿಡಬಹುದು, ದೇವರು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದ್ಸಲ ಹಲ್ಲೆಲೂಯಾ ಹೇಳ್ರಿ. ದೇವರು ಕೈ ಬಿಡುವ ದೇವರಲ್ಲ ಪ್ರೇರೆ. ದಾನಿಯೇಲನ ವಿಷಯದಲ್ಲಿ ದೇವರು ಅಷ್ಟು ಕೇರ್ ತೆಗೆದುಕೊಂಡಿದ್ದಾನೆ. ನನ್ನ ನಿನ್ನ ವಿಷಯದಲ್ಲಿ ಕೂಡ ದೇವರು ಸಹಾಯ ಮಾಡಲು ಶಕ್ತನು. ಆತನ ವಚನ ಹೇಳ್ತದೆ, ನೀನು ನಡೆಯುವಾಗ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಆತನ ದೂತರ ಅಂಗೈಗಳಲ್ಲಿ ಎತ್ತಿಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರಂತ. ನಾವು ನಡೆಯುವಾಗ, ಮಾರ್ಗದಲ್ಲಿ ಹೋಗುವಾಗ, ಪ್ರತಿ ವಿಷಯದಲ್ಲಿ ದೇವರು ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಪ್ರೇರೆ. ಆದ್ದರಿಂದ ಸಿಂಹದೋಪಾದಿಯಲ್ಲಿ ನಿನ್ನನ್ನು ಸೈತಾನು ನಿನಗೆ ವಿರುದ್ಧವಾಗಿ ಭಯಂಕರವಾದಂತ ಸಿಂಹ ಹಾಗೆ ಸಮಸ್ಯೆಗಳು ಬಂದ್ರು ನೀವೇನ್ ಮಾಡ್ಬಾರ್ದಂತ? ಭಯ ಪಡಬಾರ್ದು. ನೀವೇನ್ ಮಾಡ್ಬಾರ್ದು ಹೇಳ್ರಿ? 2026ರಲ್ಲಿ ದೇವರು ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಲಿ. ಭಯ ಪಡಬಾರ್ದು ಪ್ರಿಯ ಸಹೋದರಿ ಸಹೋದರ, ಭಯ ಪಡಬಾರ್ದು. ಯಾಕೆ ಭಯ ಪಡಬಾರ್ದು? ನಮ್ಮ ದೇವರಿದ್ದಾನೆ, ದೇವರ ಕಟ್ಟಳೆ ಇದೆ, ದೇವರ ವಾಕ್ಯ ಇದೆ. ಅದರಂತೆ
ಅದರಂತೆ ನಾವು ಹೋಗುವುದಾದ್ರೆ ನಮ್ಮನ್ನು ಭಯಪಡಿಸುವವರು ಯಾರಿಲ್ಲ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಂಟಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಬಾಧೆಯೋ, ಕಣ್ಣೀರೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಲಾಸ್ಟ್ಗೆ ಖಡ್ಗವೋ. ಹಲ್ಲೆಲೂಯಾ. ಅನೇಕರು ದೇವರ ಒಂದು ವಿಷಯದಲ್ಲಿ ನಾವು ನೋಡುವುದಾದ್ರೆ ಅನೇಕರು ದೇವರಿಗಾಗಿ ನಿಂತಿದ್ದಾರೆ, ದೇವರಿಗಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ದೇವರಿಗಾಗಿ ಹತಸಾಕ್ಷಿಗಳಾಗಿದ್ದಾರೆ. ಅವರು ಪರಲೋಕದಲ್ಲಿದ್ದಾರೆ ದೇವರೊಂದಿಗೆ. ಹಲ್ಲೆಲೂಯಾ. ಪ್ರಿಯಾತ್ಮೀಯರೇ, ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಹೊಂದಿದ ನಾವು ಕೂಡ ಧೈರ್ಯವಾಗಿರೋಣ. ಸಿಂಹದ ಉಪಾಧಿಯಲ್ಲಿ ಸಮಸ್ಯೆ ಬಂದರು ಭಯಪಡಬೇಡ, ದೇವರು ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಆಕಾಶದಿಂದ ಬೀಳುವುದನ್ನು ಕಂಡೆನು, ನೋಡಿರಿ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ತುಳಿಯುವುದಕ್ಕೆ ಮತ್ತೊಂದು ಸಲ ಹೋಗ್ರಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ. ಆಕಾಶದಿಂದ ಬೀಳುವುದನ್ನು ಕಂಡೆನು, ನೋಡಿರಿ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. 18 ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು, ನೋಡಿರಿ ಹಾವುಗಳು, ಚೋಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಇದಲ್ಲದೆ ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗುವೆ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಸೈತಾನನು ಮೇಲಿಂದ ಸಿಡಿಲಿನೋಪಾದಿಯಲ್ಲಿ ಬೀಳ್ತಾ ಇದ್ದಂತ. ಎಲ್ಲಿಗೆ? ನನ್ನ ಕಡೆ ನೋಡ್ರಿ ಎಲ್ಲರೂ ಒಂದ್ಸಲ ಅಲ್ಲ ಹೇಳ್ರಿ. ಇದು ಎಲ್ಲಿ ಗೊತ್ತಾ? ನೀವು ಎಲ್ಲೆಲ್ಲೋ ಇದೀರ ಅಂತ ಇತ್ತು. ನೀವು ಎಲ್ಲಿರಬಾರ್ದು, ದೇವರ ವಾಕ್ಯದಲ್ಲಿ ಇರಬೇಕೆಂಬುದಾಗಿ ನನ್ನ ಆಸೆ. ಪ್ರಿಯರೇ, ಆಕಾಶದಿಂದ ಯಾರು ಬೀಳ್ತಾ ಇದ್ದಾರಂತ? ಎಲ್ಲಿಂದ ಬೀಳ್ತಾ ಇದ್ದಾರಂತ? ಯಾವ ರೀತಿ ಬೀಳ್ತಾ ಇದ್ದಾರಂತ? ಸಿಡಿಲು ಹೆಂಗ್ ಬೀಳ್ತದೋ? ಸಿಡಿಲು ಬಿದ್ದಾಗ ನಮ್ಗೆ ಎಷ್ಟು ಭಯ ಆಗ್ತದೆ ಹೇಳ್ರಿ? ಸಿಡಿಲು ಬಿದ್ದಾಗ ಸರ್ವಸಾಮಾನ್ಯವಾಗಿ ಬೀಳ್ತದ ಅದು? ಸಿಡಿಲು ಬಿದ್ದರೆ ಹೆಂಗಿರ್ತದೆ ಹೇಳ್ರಿ? ಸಿಡಿಲು ಬಿದ್ದರೆ ಸಿಡಿಲಿಗೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ, ಸಿಡಿಲಿಗೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮೊನ್ನೆ ರೀಸೆಂಟ್ 2025 ಜುಲೈ ಇರಬೇಕು, ಕುರಿಗಳು ಕಾಯ್ತಾ ಇದ್ದಾರೆ. ಈ ಒಂದು ಸೈಡಲ್ಲಿ ಇಬ್ಬರು ಯೌವನಸ್ಥರು ಹಾಗೆ ಮದುವಾದಂತ ಕುರಿಗಾವಲಿಗಾರರು ಇಬ್ಬರು ಸತ್ತೋಗ್ಬಿಟ್ಟು. ಕಾರಣ ಗೊತ್ತಾ? ಸಿಡಿಲಿನ ವಿಷಯದಲ್ಲಿ ವಾಕ್ಯ ಇರ್ತದೆ, ಸಿಡಿಲಿನಂತೆ ಸೈತಾನನು ಬೀಳುವುದನ್ನು ಕಂಡಿದ್ದಾನೆ. ಯಾರು ನೋಡಿದ್ದಾರೆ? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸೈತಾನ ನೋಡಿದ್ದಾನಂತ. ಅಲ್ಲಿಂದ ಬೀಳುವುದನ್ನು ನೋಡ್ತಾ ಇದ್ದಾನೆ, ಅವನು ಬಿದ್ದಿದ್ದಾನೆ. ಆದ್ರೆ ವಾಕ್ಯ ಹೇಳ್ತದೆ, ನಿಮಗೆ ಯಾವುದು ಕೇಡು ಮಾಡಲಿಕ್ಕೆ ಸಾಧ್ಯ. ಆ ವಾಕ್ಯ ಹೀಗೆ ಹೇಳ್ತದೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು, ನೋಡಿರಿ ಹಾವುಗಳು, ಚೇಳುಗಳನ್ನು, ವೈರಿಯ ಸಮಸ್ತ ಬಲ. ಹಾವುಗಳನ್ನು ನೋಡ್ರಿ. ಹಲ್ಲೆಲೂಯಾ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ. ನೀವು ಯಾವ ಕೇಳಿ ಮಾಡಲ್ಲ ಅಂತ ಒಂದು ಆಮೇಲೆ ಎಲ್ಲರೂ ಹೇಳು ಕೈಗಳಿದ್ದೇವೆ. ಕೈಲಿದ್ದವ್ರು ಹೇಳು ಕೈ ಎತ್ತಿ ನೋಡ. ಕೈಲಿದ್ದವ್ರು ಹೇಳು ಕೈ ಎತ್ತೋಣ. ಈಗ ಎತ್ತಿ ನೋಡ. ಎಲ್ಲ ಹೇಳ್ತಾರೆ ಶಿವಣ್ಣವ್ರು ಕೂಡ ಎತ್ತಲ್ಲ. ಓಕೆ, ಹಲ್ಲೆಲೂಯಾ. ಇದು ಯಾವುದು ಕೂಡ ನಮ್ಮನ್ನ ಏನ್ ಮಾಡಲ್ಲ. ಏನೇನು ಹೇಳ್ರಿ? ನೀವು ಹೇಳ್ರಿ ನೋಡ, ನಿಮ್ಮ ಬಾಯಿಗಳಿಂದ ಹೇಳಿ. ಅಂದಂತೇಳಿ ನಾಕಾವಿದೆ ಬರೇ ಮನೆ ವೇಸ್ವಾಮಿ ನಮ್ಮದವ್ರು ನಿಂತ್ಕೋಬಾರ ಅಂದ್ರೆ ಹೋಗಿ ಕೈ ಇಡಬಾರ್ದು. ದೇವರನ್ನು ಪರೀಕ್ಷೆ ಮಾಡಿದಂತೆ. ಹಲ್ಲೆಲೂಯಾ. ಅದು ಕಣ್ಣಿಗೆ ಕಾಣದೆ ನಾವು ಒಂದು ವೇಳೆ ಅದನ್ನು ತುಳಿದು ದಾಟಿ ಹೋಗ್ಬೋದು, ತುಳಿಬಹುದು, ತೊಂದರೆ ಇಲ್ಲ. ಎಷ್ಟೋ ಸಲ ತುಳಿದಿರ್ಬೋದು. ನಾವೆಲ್ಲ ಹೊಲದಲ್ಲಿ ಆಟಾಡೋದು, ರೈತರು ನಾವೆಲ್ಲರೂ ಹೊಲದಲ್ಲಿ ಆಟಾಡ್ತಾ ಇರ್ತೀವಿ, ತುಳಿಬಹುದು. ಓಕೆ, ತೊಂದರೆ ಇಲ್ಲ. ಒಂದು ಸಾರಿ ನಾನು ಏನ್ ಮಾಡಿದ್ ಗೊತ್ತಾ ಬೇರೆ? ಸಣ್ಣ ಸಾಕ್ಷಿ ನಾನು ಮತ್ತೆ ವಾಕ್ಯ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬಸಾಪುರ ಪ್ರಾಂತದಲ್ಲಿ ನಿಮಗೆ ಗೊತ್ತು, ತೋಡಗಲ್ಲು ಹತ್ತಿರ ಅಲ್ಲಿ ಒಂದು ಮನೆ ಪೇಂಟ್ ಮಾಡ್ತಾ ಇದ್ದೀನಿ. ಆ ವ್ಯಕ್ತಿ ನನಗೆ ಪೇಮೆಂಟ್ ಕೊಡ್ಲಿಲ್ಲ. ನೈಟ್ ಆಯ್ತು, ಎಲ್ಲ ಊರಿಗೆ ಹೋಗ್ಬರ್ತ ಅಂತ ಹೇಳಿದ್ರೆ, ಸ್ವಾಮಿಯವರು ಊರಿಗೆ ಹೋಗ್ಬರ್ತ ಅಂತ ಹೇಳಿದ್ರು, ಹೋಗಿ ಬರ್ಸ್ವಾಮಿ ಅಂತ ಹೇಳಿ ಬಂದ್ರು. ರಾತ್ರಿ 7:30 ಬಂದ್ರು. ಸಣ್ಣಿಗೆ ಮಳೆ ಬರ್ತಾ ಇದೆ. ನಾನು ಬರ್ಬೇಕಾಗಿದ್ದು ಕೆರೆಕಟ್ಟೆ ಮೇಲೆ ಬರ್ತಾ ಇದ್ದೀನಿ. ಕೆರೆಕಟ್ಟೆ ಮೇಲೆ ಬರುವಾಗ ದೊಡ್ಡ ನಾವು ಕರೆಕ್ಟ್ ದಾರಿ ಮಲಗಿದೆ. ಅದನ್ನ ಏನ್ ಮಾಡ್ಬೇಕು ನನಗೆ ಅರ್ಥ ಆಗಲ್ಲ. ಸಮಯ ಆಗ್ತಾ ಇದೆ, ಬಟ್ಟೆ ಬೇರೆ ಹಚ್ತಾ ಇದೆ, ಹಿಂದೆ ಮಿಂಚು ಗುಡುಗು ಎಲ್ಲ ಬರ್ತಾ ಇದೆ. ಆಗಲೇ ಸಣ್ಣಿಗೆ ಮಳೆ ಬರ್ತಾ ಇದೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಒಂದು 2 ನಿಮಿಷ ವೇಟ್ ಮಾಡಿದೆ.
2 ನಿಮಿಷ ವೇಟ್ ಮಾಡಿದ್ರೆ ದೊಡ್ಡ ಹಾವು ಆ ಕತ್ತಲ್ಲಿ ನಗ ಹಿಡಿದಪ್ಪ ಇದೆ, ನಗ ಬಿದ್ದಂಗೆ ಬಿದ್ದಿದೆ. ಕರೆಕ್ಟ್ ದಾರಿಗೆ ಕೆರೆಗಟ್ಟೆ ಮೇಲೆ ದಾರಿ ಎಷ್ಟಿದೆ ಗೊತ್ತು, ಎಲ್ಲ ಕದ್ರು 10 ಫೀಟ್ ಇರಲ್ಲ, 2 ಗಾಡಿ ಹೋಗ್ಬೋದು ಅಷ್ಟೇ. ಆ ಕಡೆ ಈ ಕಡೆ ಎಲ್ಲ ಕಲ್ಲುಗಳು ಮುಳ್ಳು. ಓಕೆ, ಏನ್ ಮಾಡಿದೆ ದೇವ್ರೆ ಅರ್ಥ ಆಗ್ತಾ ಇಲ್ಲ. ಆ ಯಾವಲ್ಲಿ ಮಲಗಿದೆ, ರಿಪೀಟ್ ಹೋದೆ ಗಾಡಿ ತಾನು, ರಿಪೀಟ್ ಹೋಗಿ ಅದಕ್ಕೆ ನನಗೆ ಒಂದು 200 ಮೀಟರ್ ಹೋದೆ. 200 ಮೀಟರ್ ಮತ್ತೆ ರಿವರ್ಸ್ ಮಾಡಿ ಬಂದು ಫಾಸ್ಟ್ ಆಗಿ ಅದ್ರ ಮ್ಯಾಲಿಂದನೇ ಬಂದ್ಬಿಟ್ಟು ಏನ್ ಮಾಡಕ್ ಆಗ್ತದೆ. ಹಲ್ಲೆಲೂಯಾ, ನಿಜ ಪ್ರೇರೆ. ಅದ್ರ ಮೇಲಿಂದ ಬಂದೆ. ವಾಕ್ಯ ಹೇಳ್ತದೆ, ನಾವು ಪರೀಕ್ಷೆ ಮಾಡೋದಲ್ಲ ದೇವ್ರನ್ನ, ಅದು ಆಗಿದೆ ಅಂದ್ರೆ ನಾವು ಹಿಡ್ಕೊಂಬೋದಲ್ಲ, ಹಿಡ್ಕೊಂಡ್ರೆ ಕೆಟ್ಟಿದೆ. ಆದ್ರೆ ಕಾಣದೆ ಎಷ್ಟೋ ಕೇಳಿದ ದೇವ್ರು ನಮ್ಮನ್ನು ತಪ್ಪಿಸಿದ. ಇವ್ಯಾವ ನಿಮಗೆ ಹಾನಿ ಮಾಡಲ್ಲ. ಯಾವುದು ವೈರಿ ಆಗಿರ್ಬೋದು, ನೀವು ವೈರಿದಾರ ಯಾವಾಗ ನಿನ್ ವಿರುದ್ಧವಾಗಿ ಮಾತನಾಡೋರಿದ್ದಾರ, ನಿನ್ನ ಅಭಿವೃದ್ಧಿ ನೋಡಿ ಸಹಿಸಿಕೊಳ್ಳೋರಿಲ್ವಾ, ನಿನ್ನ ಅಭಿವೃದ್ಧಿ ನೋಡಿ ಕೆಲವರು ಅಭಿವೃದ್ಧಿ ಅಂದ್ರೆ ಸಹಿಸಿಕೊಳ್ಳಲ್ಲ, ಪ್ರೀತಿ ಮಾಡ್ತಾನೆ ಇರ್ತಾರೆ. ಇದೆಲ್ಲ ನಾನು ಬಹಳ ಸಲ ನೋಡಿದ್ದೀನಿ, ನನ್ನ ಸೇವೆಯಲ್ಲಿ ನೋಡಿದ್ದೀನಿ. ಇದೆಲ್ಲ ಸ್ವಲ್ಪ ಅಭಿವೃದ್ಧಿ ಹೊಂದಿದ್ರೆ ಸಾಕು, ಯಾರೋ ಒಬ್ರು ಏನೋ ಕಿತಾಪತಿ ಮಾಡ್ತಾನೆ ಇರ್ತಾರೆ. ಬಟ್ ಆ ದಿನಗಳಲ್ಲಿ ಮಾಡಿದ್ದಾರೆ, ದೇವರಿಗೆ ಸ್ತೋತ್ರ, ಅವ್ರು ಏನ್ ಮಾಡಿದ್ರು ಅದರಲ್ಲೇ ಅವ್ರು ಹೋಗ್ತಾರೆ. ಹಲ್ಲೆಲೂಯಾ, ಅವ್ರು ಏನ್ ಬಿದ್ದಿದ್ದಾರೆ ಅದರಲ್ಲೇ ಅವರು ಹೋಗ್ತಾರೆ, ಅದನ್ನೇ ಕೊಯ್ಯಬೇಕು, ಅವ್ರು ತೊಂದರೆ ಇಲ್ಲ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ವೈರಿಯ ಸಮಸ್ತ ಬಲವನ್ನು ನೀವು ತುಳಿಯುವಿರಿ. ಏನ್ ಮಾಡುವಂತ ಅವುಗಳನ್ನು ಚೋಳುಗಳನ್ನು ವೈರಿಯ ಸಮಸ್ತ ಬಲವನ್ನು ಈ ವರ್ಷದಲ್ಲಿ ದೇವಾದಿ ದೇವರು ನಿಮ್ಮೆಲ್ಲರನ್ನು ಆ ರೀತಿ ಬಲಪಡಿಸಲಿ. ಹಲ್ಲೆಲೂಯಾ, ದೇವಾದಿ ದೇವರು ನಿಮ್ಮೆಲ್ಲರನ್ನು ಆ ರೀತಿ ಬಲಪಡಿಸಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿದ್ದಾರೆ. ಯಾವುದಕ್ಕೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಕೆಳಗೆ 20 ಆದರೆ ದೆವ್ವಗಳು ನಿಮಗೆ ಅಧೀನವಾಗುವವು. ದೆವ್ವಗಳು ಏನಾಗ್ತವೆ ಅಂತ ನಮಗೆ, ಹಲ್ಲೆಲೂಯಾ, ದೆವ್ವಗಳಿಗೆ ನಾವು ಭಯಪಡುವ ಅವಶ್ಯಕತೆನೇ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ಇರ್ತದೆ, ಒಂದು ವೇಳೆ ದೆವ್ವ ಬಂದ್ರೆ ಟ್ಯಾಕ್ಸ್ ಹೇಳಿ ಮುಂದ್ಕೋಗ್ರಿ. ಅನ್ನಂತ ನಮಗೆ ಕಾಣ್ಬೇಕಂತ ನಾನು ಹೇಳ್ತಾ ಇಲ್ಲ. ಕಾಣದೆ ಎಷ್ಟೋ ಇದಾವೆ ದುರಾತ್ಮ ಕಾರ್ಯಗಳು, ಕಾಣದಿರುವಂತ ಕ್ರಿಯೆಗಳು ಎಷ್ಟೋ ನಮ್ಮ ಮಧ್ಯದಲ್ಲಿ ಇದಾವೆ. ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದಾವೆ. ಆದ್ರೆ ದೇವರು ಅವೆಲ್ಲವುಗಳಿಂದ ತಪ್ಪಿಸ್ತಾ ಇದ್ದಾರೆ. ಅವು ನಮ್ಮ ನೋಡಿದ್ರೆ ಒಂಥರ ಭಯ. ಓಕೆ, ಹಲ್ಲೆಲೂಯಾ, ಭಯ ಅಂತ ನಿನ್ನ ನೋಡಿದ್ರೆ ಭಯ ಅಂತ. ದೇವರು ನಮ್ಮಿನ ಮಕ್ಕಳನ್ನು ದೆವ್ವಗಳು ನೋಡಿದ್ರೆ ಭಯ. ಯಾಕಂದ್ರೆ ಪರಿಶುದ್ಧಾತ್ಮ ದೇವರು ಅವರಲ್ಲಿ ಇರುವುದರಿಂದ ಆ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ದೆವ್ವಗಳು ಕಾರ್ಯ ಮಾಡ್ಲಿಕ್ಕೆ ಆಗಲ್ಲ. ನಾವು ಖಾಲಿ ಮನುಷ್ಯರಿದ್ರೆ ನಮ್ಮಲ್ಲಿ ಅವು ಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯ. ನಮಗೆ ದೇವಾದಿ ದೇವರು ಇರುವುದರಿಂದ ಆ ವಾಕ್ಯ ದೆವ್ವಗಳು ಕೂಡ ನಿಮಗೆ ಏನಾಗುವವು, ಅಧೀನವಾಗುವವು ಎಂದು ಸಂತೋಷ ಪಡಿರಿ. ನಮ್ಮ ಹೆಸರುಗಳು ಪರಲೋಕದಲ್ಲಿಯೂ ಎಲ್ಲಿದ್ದಾವೆ ನಮ್ಮ ಹೆಸರುಗಳು. ಹಲ್ಲೆಲೂಯಾ, ಈ ವೈರಿಯನ್ನು ಜಯಿಸಲಿಕ್ಕೆ ಪ್ರೇರೆ ನಮ್ಮಿಂದ ಯಾವುದೂ ಸಾಧ್ಯವೇ ಇಲ್ಲ. ಸಾಧ್ಯವಾಗ್ತದ? ವೈರಿಯನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದ? ಒಂದು ಸಣ್ಣ ಚೋಳು ಕಂಡ್ರೆ ನಮಗೆ ಭಯ ಆಗ್ತದೆ ಇಲ್ಲ ಪ್ರೇರೆ? ವಾಕ್ಯ ಹೇಳ್ತದೆ, ನೀವು ನಮ್ಮ ವಿಷಯದಲ್ಲಿ ದೇವರು ಅಷ್ಟು ಆಶೀರ್ವಾದ ಮಾಡಿದಂತೆ ನಮ್ಮನ್ನ ಯಾವುದೇ ವಿಷ ಪದಾರ್ಥವು ನಮ್ಮನ್ನು ಏನು ಮಾಡಲ್ಲ ಅಂತ. ಹಲ್ಲೆಲೂಯಾ, ವಿಷ ಪದಾರ್ಥವು ಕೂಡ ಏನ್ ಮಾಡಲ್ಲ ಹೇಳ್ರಿ, ಏನು ಮಾಡಲ್ಲ. ಮಾರ್ಕ್ ಬರೆದ ಸುವಾರ್ತೆ 16 ಹುಡುಗಾದ್ರೆ ನೀವು ಅವುಗಳನ್ನು ಎತ್ತಿವಿರಿ, ಹೊಸ ಭಾಷೆಗಳನ್ನು ಮಾತನಾಡಿವಿರಿ, ದೆವ್ವಗಳನ್ನು ಬಿಡಿಸುವಿರಿ, ನೀವು ವಿಷ ಪದಾರ್ಥವು ಸೇವಿಸಿದ್ರು ಯಾವ ಹಾನಿಯು ನಿಮಗೆ ಆಗಲ್ಲ. ಹಲ್ಲೆಲೂಯಾ, ಯಾವ ಹಾನಿಯು. ಸಂತೋಷವಲ್ಲ ಪ್ರಿಯ ದೇವರ ಮಕ್ಕಳೇ, ಸಂತೋಷವಲ್ಲ ಪ್ರಿಯ ದೇವಾದಿ ದೇವರ ಮಕ್ಕಳೇ. ದೇವರು ನಮ್ಮನ್ನು ಆ ರೀತಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ವೈರಿಯ ಸಮಸ್ತ ಬಲವು. ನೆಕ್ಸ್ಟ್ ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 5ನೇ ವಚನ. ನ್ಯಾಯಸ್ಥಾಪಕರು ಜಡ್ಜಸ್, ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 5ನೇ ವಚನ. ಸಂಸೋನನು ತನ್ನ ತಂದೆ ತಾಯಿಯ ಸಹಿತವಾಗಿಯೂ ತಿಮ್ನಾ ಊರಿಗೆ ಹೊರಟು, ಎಲ್ಲಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ನೋಡಿ, ಸಂಸೋನನು ತನ್ನ ಮದುವೆ ಆಗ್ಬೇಕೆನ್ನುವ ಎಂತಿರುವ ಹುಡುಗಿ ಊರಿಗೆ ಹೋಗ್ತಾ ಇದ್ದಾನೆ. ಸಂಸೋನನು ತಂದೆ ತಾಯಿಗಳು ಬಿಟ್ಟು ಆ ಊರಿಗೆ ಹೋಗ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ದೇವರ ಅಭಿಷೇಕವನ್ನು ಹೊಂದಿದಂತ ಸಂಸೋನನು, ಅಂದ್ರೆ ಇವ್ರು ಹುಟ್ಟಿದಾಗಲೂ ದೇವರ ಅಭಿಷೇಕ ಇವರ ಮೇಲೆ ಇದೆ. ಇವ್ರು ಹುಟ್ಟಿದ ದಿನದಿಂದಲೂ ದೇವರ ಆತ್ಮನ ಬಲ ಅವನಿಗಿದೆ. ಇವ್ರು ಹುಟ್ಟಿದ ದಿನದಿಂದಲೂ ಇವನ ಕೂದಲಿಗೆ ಕತ್ತರಿನೇ ಬಿದ್ದಿಲ್ಲ, ಅದು ದೇವರ ಆಜ್ಞೆ, ಒಬ್ಬ ದೇವಾದಿ ದೇವರ ಆಜ್ಞೆ. ಅಂತ ಅಭಿಷೇಕ ಹೊಂದಿದಂತ ಸಂಸೋನನು ಆ
ಸಂಸೋದನೆ. ಹಲ್ಲೆಲೂಯಾ. ಓದ್ರಿ ವಾಕ್ಯ. ಆ ದ್ರಾಕ್ಷಾ ತೋಟಗಳ ಬಳಿಗೆ ಬಂದಾಗ ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ, ಎಂತ ಸಿಂಹ ಅಂತದ್ದು? ವಯಸ್ಸು ಸಿಂಹ ಅಲ್ಲ, ಪ್ರಾಯದ ಸಿಂಹ ಅವನ ಎದುರಿಗೆ ಬಂದಿತು. ಅವನ ಕೈಯಲ್ಲಿದ್ದ ಏನು ಇರಲಿಲ್ಲ, ಸಂಸೋನನ ಕೈಯಲ್ಲಿ ಏನಿಲ್ಲ. ಸಿಂಹ ಬರ್ತದಂತ ಕೂಡ ಗೊತ್ತಿಲ್ಲ ಸಂಸೋನನಿಗೆ. ಆದ್ರೆ ಸಂಸೋನನಿಗೆ ದೇವರ ಆತ್ಮನ ಅಭಿಷೇಕದ ಬಲ ಇದೆ, ದೇವರ ಅನೈಂಟಿಂಗ್, ದೇವರ ಅಭಿಷೇಕದ ಮೇಲೆ ಇರೋದ್ರಿಂದ ಆ ಸಿಂಹನ ಹೆಂಗ್ ಸೀಳ್ತದೆ ಅಂತ, ಕುರಿಗೆ ಹೆಂಗ್ ಸೀಳ್ತಾರ ಅಂತ ಸೀಳ್ಬಿಟ್ಟಂತ. ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದ್ದರಿಂದ ಆ ಸಿಂಹವನ್ನು ಓದ ಮರಿಯಂತೆಂಬಂತೆ ಸೀಳಿಬಿಟ್ಟನು. ಓದಿನ ಮರಿಯಂತೆ ಸೀಳಿಬಿಟ್ಟನು. ಈ ಸಂಗಾತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ. ಏನ್ ಮಾಡಲಿಲ್ಲ ಅಂತ ಸಂಸೋನನು, ಬಲಶಾಲಿ ಸಂಸೋನನು. ಈ ನ್ಯಾಯಸಾಪದ ಪುಸ್ತಕದಲ್ಲಿ ನೋಡುವಾಗ ಸಂಸೋನನಷ್ಟು ಅಭಿಷೇಕ ಯಾವ ವ್ಯಕ್ತಿ ಹೊಂದಿಲ್ಲ. ಸಂಸೋನನ್ನು ಸಿಂಹನ ಬಿಟ್ಟಿಲ್ಲ. 1000 ಜನ ಶತ್ರುಗಳು ಬಂದು ಸಂಸೋನ ಎದುರಿಗಿದ್ರು. ಕತ್ತೆ ಸತ್ತಿದ್ದ ದೌಡೆಯಿಂದ ತೆಗೆದುಕೊಂಡು 1000 ಜನರನ್ನು ಅರ್ಥ ಮಾಡಿದ ಎಂಬುದಾಗಿ ಬೈಬಲ್ ಹೇಳ್ತಾರೆ. 1000 ಜನ ಹತ್ರ ಫೈಟ್ ಮಾಡಿದ್ದಾನೆ ಸಂಸೋನನು. ಅಷ್ಟು ಅಭಿಷೇಕದ ಆತ್ಮನು. ನಮಗೆ ಫೈಟ್ ಮಾಡ್ಲಿಕ್ಕೆ, ಸೈತಾನ್ ಹತ್ರ ಫೈಟ್ ಮಾಡ್ಲಿಕ್ಕೆ, ಲೋಕದವ್ರ ಹತ್ರ ಫೈಟ್ ಮಾಡ್ಲಿಕ್ಕೆ, ಆ ಕುಯುಕ್ತಿ ಹೊಂದಿದವ್ರ ಹತ್ರ ಫೈಟ್ ಮಾಡ್ಲಿಕ್ಕೆ, ದೇವರಿಂದ ರಿಜೆಕ್ಟ್ ಮಾಡಿದ್ರು ಅನೇಕ ದೇವರು ಬಿಡಿಸೋರಿದ್ದಾರೆ ಲೋಕದಲ್ಲಿ. ಅಂತವ್ರು ಎದುರಿನಲ್ಲಿ ಫೈಟ್ ಮಾಡ್ಲಿಕ್ಕೆ ಬೇಕಾಗಿದೆ ಅಂತ ಗೊತ್ತಾ? ನಮ್ಮ ಶಕ್ತಿ ಅಲ್ಲ, ಒಳ್ಳೆ ಊಟಲ್ಲ, ಒಳ್ಳೆ ಬಟ್ಟಲ್ಲ, ಒಳ್ಳೆ ಕ್ಯಾರೆಕ್ಟರ್ ಅಲ್ಲ, ದೇವರ ಅಭಿಷೇಕ ನಮ್ಮ ಮೇಲೆ. ಹಲ್ಲೆಲೂಯಾ. ಎಲ್ಲರೂ ಆಮೆನ್ ಹೇಳಿ. ದೇವರ ಅಭಿಷೇಕ. ಹಲ್ಲೆಲೂಯಾ. ಸಂಸೋನನಲ್ಲಿ ಏನಿದೆ ಹೇಳಿದ್ರೆ ದೇವರ ಅಭಿಷೇಕ ಇದೆ. ಆ ಊರಿಗೆ ಹೋಗುವಾಗ ಯೌವನಸ್ಥನ ಸಂಸೋನನು, ಮದುವೆ ಆಗಿಲ್ಲ, ಟೀನೇಜರ್, ಹೋಗ್ತಿರುವಂತ ಸಂದರ್ಭದಲ್ಲಿ ಆ ಒಂದು ದ್ರಾಕ್ಷ ತೋಟದ ಒಳಗೆ ಸಿಂಹ ಬಂದು ಓದ್ ಮರಿ ಅಂತ ಸುಳ್ಬಿಟ್ಟು ಪಕ್ಕನೆ ಅವನ ಮೇಲೆ ದೇವರ ಆತ್ಮ ಬಂದಂತ. ದೇವರ ಆತ್ಮ ನಮ್ಮ ಜೊತೆಗಿರುವಾಗ ಯಾವ ದುಷ್ಟನು ಸೈತಾನನು ಸಿಂಹದೋಪಾದಿಯಲ್ಲಿ ನಿಮ್ ಜೊತೆಗೆ ಬಂದ್ರು, ನಮ್ಮ ಜೊತೆಗೆ ಇರಲಿಕ್ಕೆ ಬಂದ್ರು, ದೇವರು ಎಲ್ಲ ಕಾರ್ಯಗಳಲ್ಲಿ ನಮಗೆ ಶಕ್ತಿ ಕೊಡುವ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮೂರ ಹಲ್ಲೆಲೂಯಾ. ಹೆಂಗ್ ಸೈತಾನ ಸಿಂಹನ ಸಂಸೋನನು ಓತಿನೋಪಾದಿಯಲ್ಲಿ. ಸಿಂಹ ಹೆಂಗಿರ್ತದೆ ಹೇಳ್ರಿ? ಪ್ರಾಯದ ಸಿಂಹ ಹೆಂಗಿರ್ತದೆ ಹೇಳ್ರಿ? ಹಲ್ಲೆಲೂಯಾ. ಪ್ರಾಯದ ಸಿಂಹ ಹೆಂಗಿರ್ತದೆ ಹೇಳ್ರಿ? ಭಯಂಕರವಾಗಿರ್ತದೆ. ಯೌವನದ ಸಿಂಹ ಭಯಂಕರವಾಗಿರ್ತದೆ. ಇಲ್ಲಿ ಆದ್ರೆ ಅಲ್ಲಿ, ಅಲ್ಲಿ ಆದ್ರೆ ಇಲ್ಲಿ. ಸಂಸೋನನು ಅವರನ್ನು ಸೀಳಿದಾನೆ ಎಂಬುದಾಗಿ ಬೈಬಲ್ ಇರ್ತದೆ. 1000 ಜನರನ್ನು ಸಂಸೋನನಿಗೆ ವಿರುದ್ಧವಾಗಿ 1000 ಜನರು ಶತ್ರು ಬಂದ್ರು. ಏನು ಆಯಾಸದಿಂದ ಹೊಡೆದು ಹಾಕಿದ್ದಾನೆ ಸಂಸೋನನು. ಅಷ್ಟು ಬಲಾಟಿ. ಪ್ರಿಯಾದ್ಮೇಲೆ ನಮ್ಮಲ್ಲಿ ದಿನ ಅಂತ ಅಭಿಷೇಕ ಇದೆಯಾ? ಅಂತ ಆತ್ಮನ ಬಲ ಇದೆಯಾ? ಅಭಿಷೇಕದ ಆತ್ಮನು ನಮ್ಮ ಮೇಲೆ ಇದ್ದಾನ? ಅಭಿಷೇಕದ ಆತ್ಮನು, ದೇವರ ಆತ್ಮನು ನಮ್ಮ ಮೇಲೆ ಇರುವುದಾದ್ರೆ ನಾವು ಎಲ್ಲವುದನ್ನು ಜಯಿಸಲಿಕ್ಕೆ ಶಕ್ತಿ ಹೊಂದುತ್ತೇವೆ. ದೇವರ ಆತ್ಮ ನಮ್ಮ ಮೇಲೆ ಇಲ್ಲದೆ ಹೋದ್ರೆ, ದೇವರ ಅಭಿಷೇಕ ನಮ್ಮ ಮೇಲೆ ಇಲ್ಲದೆ ಹೋದ್ರೆ ನಾವು ಒಂದು ನೊಣ ಕೂಡ ನಮ್ಮನ್ನು ನೋಡಿ ಭಯಪಡಲ್ಲ. ಹಲ್ಲೆಲೂಯಾ. ನಾವು ಲೋಕವನ್ನು ಭಯಪಡಿಸೋರಲ್ಲ, ಲೋಕವನ್ನು ಪ್ರೀತಿಸೋರೆ, ಜನರನ್ನು ಭಯಪಡಿಸೋರಲ್ಲ, ಜನರನ್ನು ಪ್ರೀತಿಸೋರೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಒಬ್ಬ ಸೈತಾನಿದ್ದಾನೆ, ಕೆಳಕಲ್ಲಿದ್ದಾನೆ, ದುರಾತ್ಮಗಳಿದ್ದಾವೆ. ಇವುಗಳನ್ನ ಜಯಿಸಲಿಕ್ಕೆ ಬೇಕಾದಂತ ದೇವರ ಅಭಿಷೇಕ ಬೇಕಾದ್ರೆ, ಅಭಿಷೇಕ ಬೇಕಂದ್ರೆ ಈಗ ಈ ದಿನ ಪ್ರಾರ್ಥನೆ ಮಾಡಿದ್ರೆ ಬಂದ್ಬಿಡ್ತಾ ಅಭಿಷೇಕ? ನೋ. ರಕ್ಷಣೆ ಬಂದ್ರೆ ಬಂದ್ಬಿಡ್ತಾ? ನೋ. ಅನೇಕ ಅವತ್ತಿ ನಾವು ಪ್ರಾರ್ಥನೆ ಮಾಡ್ಬೇಕು. ಉಪವಾಸ ಪ್ರಾರ್ಥನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಪ್ರತಿದಿನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ, ಕುಟುಂಬಕ್ಕೆ ಯಾವ ಹಾನಿ ಆಗ್ಬಾರ್ದಪ್ಪ, ಮಕ್ಕಳು ಕ್ಷೇಮವಾಗಿರ್ಬೇಕು, ಮೊಮ್ಮಕ್ಕಳು ಕ್ಷೇಮವಾಗಿರ್ಬೇಕು, ನಾವೆಲ್ಲರೂ ಸುರಕ್ಷಿತವಾಗಿರ್ಬೇಕು, ನಮ್ಗೆ ಆರೋಗ್ಯ ಬೇಕು, ಶಾಂತಿ ಸಮಾಧಾನ ಬೇಕು. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಎಲ್ಲದಕ್ಕೂ ವೈದ್ಯರು ಬರಲ್ಲ, ಎಲ್ಲದಕ್ಕೂ ಡಾಕ್ಟರ್ ಬರಲ್ಲ. ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋದ್ರೆ ನಮ್ಮ ಹತ್ರ ಬದುಕಕ್ಕೆ ಹಣ ಕೂಡ ಉಳಿಯಲ್ಲ. ನಾವು ಊಟ ಮಾಡೋದು ಊಟ ಕೂಡ ಇರಲ್ಲ. ಪ್ರಾರ್ಥನೆ ಮಾಡ್ಬೇಕು. ಆದ್ಮೇಲೆ ಪ್ರಾರ್ಥನೆ ಮಾಡ್ಬೇಕು, ದೇವರ ಅಭಿಷೇಕ ಹೊಂದಿಕೊಳ್ಬೇಕು. ಪ್ರಾರ್ಥನೆ ಮಾಡ್ಬೇಕು, ದೇವರ ಆತ್ಮನ ಬಲ ಹೊಂದಿಕೊಳ್ಬೇಕು. ದೇವರ ಆತ್ಮನ ಬಲದಿಂದ ವೈದ್ಯ ಸಮಸ್ತ ಬಲವನ್ನು ತುಳಿಲಿಕ್ಕೆ ಸಾಧ್ಯ. ದೇವರ ಬಲ ನಿನ್ ಮೇಲೆ ಇರುವುದಾದ್ರೆ, ನಿನ್ ಕುಟುಂಬದಲ್ಲಿ ಪ್ರಾರ್ಥನೆ ಇರ್ತಾ ಇದ್ರೆ, ಆ ಕಡೆಗೆ ಯಾವ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ನಿನ್ ಕುಟುಂಬ ತಗಲಲ್ಲ. ಅವ್ರು ಎಷ್ಟೇ ಬಲವಾಗಿ, ಶತ್ರುಗಳು ನಿನಗಿನ ಬಲವಾಗಿ, ನಿನಗಿನ ಅನೇಕ ಜನರು, 1000 ಜನರು ಇಲ್ಲ 100 ಜನರು, ಅವ್ರ ಕುಟುಂಬ ಎಲ್ಲರೂ ನಿನಗೆ ವಿರುದ್ಧವಾಗಿ ಮಾಟ ಮಾಡಿಸಿದ್ರು, ಅದು ನಿನಗೆ ತಗಲಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಗಲಿಂದ ತಂದ್ಕೊಂಡಿದ್ದೀರಾ? ತಗಲಲ್ಲ. ಇದುವರೆಗೂ ಸುರಕ್ಷಿತವಾಗಿದ್ದೀರಿ. ಇನ್ನು ಯಾರಾದ್ರೂ ನೀವು ಮಾಟ ಮಂತ್ರ, ಅಂತರ ಮಂತ್ರ, ತಂತ್ರಕ್ಕೆ ಹೋಗ್ತೀರಿ, ಬಿಟ್ಬಿಡ್ರಿ. ನೀವು ಅಂತರತಂತ್ರ ಮಾಡಿದ್ರೆ ನಿಮಗೆ ಅಂತರತಂತ್ರನೇ ಆಗ್ತದೆ. ಹಲ್ಲೆಲೂಯಾ. ಅಂತರತಂತ್ರನೇ ಆಗ್ತದೆ. ನೀವು ಪರಿಶುದ್ಧಾತ್ಮ ಹೊಂದಿ ದೇವರಾತ್ಮನ ಬಳಿಯಲ್ಲಿದ್ದು ಧೈರ್ಯವಾಗಿ ದೇವರು ನನಗಿದಾನಂದ್ರೆ ಯಾವುದು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೈತಾನನು ಸಿಂಹದೋಪಾದಿಯಲ್ಲಿ ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲೆಂಬುದಾಗಿ ಲೋಕಕ್ಕೆ ಬಂದರು, ನಮ್ಮ ಮೇಲೆ ಬಂದರು, ಅವನು ನಮ್ಮನ್ನು ಏನು ಮಾಡಬೇಕಾಗಲ್ಲ. ಅವರಿಗೆ ಆದ್ಮೇಲೆ ದೇವಾದಿ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ. ನೆಕ್ಸ್ಟ್ ವಾಕ್ಯ ಫಸ್ಟ್ ಸಾಮುವೇಲ್ ಮೊದಲನೇ ಸಾಮುವೇಲ್ ಪುಸ್ತಕ 17ನೇ ಅಧ್ಯಾಯ 34ನೇ ವಚನದಿಂದ 37ನೇ ವಚನ.
ಫಸ್ಟ್ ಸಾಮುವೇಲ್ 17. ಆಗ ದಾವೀದನು ಅವನಿಗೆ ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಾಗಲಿ ಬಂದು ಹಿಂಡಿನಲ್ಲಿ ಕುರಿ ಎಲ್ಲರೂ ಗಮನಿಸಿದ್ರೆ ಅಮ್ಮ ನಾಲ್ಕು ಚೂಡಲ್ಲ ಎಲ್ಲಿಗೋ ಬೈಟ್ಗೆ ಆಗ ದಾವೀದನು ಅವನಿಗೆ ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ನೋಡಿ, ಸಿಂಹಗಳಾಗಲಿ ಕರಡಿಗಳಾಗಲಿ ಗಮನಿಸಿರಿ, ಸಿಂಹಗಳಾಗಲಿ ಕರಡಿಗಳಾಗಲಿ ಬಂದು ಆ ಹಿಂಡಿನಲ್ಲಿ ಕುರಿಯ ಮಂದೆ ಮೇಲೆ ಬಿದ್ದಾಗ ನಾನು ಸಿಂಹವನ್ನಾಗಲಿ ಕರಡಿಯನ್ನಾಗಲಿ ಸಾಯಿಸುವವರೆಗೆ ಬಿಟ್ಟಿಲ್ಲ. ಯಾರು ಹೇಳ್ತಾರೆ ಈ ಮಾತು ಗೊತ್ತಾ? ದಾವೀದನು, ಕುರಿಗಳನ್ನು ಕಾಯುವ ದಾವೀದನು. ಇದು ಎಲ್ಲಿ ನಡೀತಾ ಇದೆ ಗೊತ್ತಾ? ಸೌಲನು ರಾಜನು, ಅಲ್ಲಿ ಭಯಂಕರವಾದಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಬಲಿಷ್ಠವಾದಂತಹ ವ್ಯಕ್ತಿ ಬಂದಿದ್ದಾನೆ, ರಣವೀರ ನಿಮ್ಮದಾಗಿ ಆತನ ಹೆಸರು. ಆತನು ಸವಾಲು ಮಾಡ್ತಾ ಇದ್ದಾನೆ ಯಾರಿಗೆ? ದೇವರು ನಂಬಿದಂತಹ ಜನರಿಗೆ. ನಿಮ್ಮಲ್ಲಿ ಯಾರಾದ್ರೂ ನನ್ನ ಹತ್ರ ಕುಸ್ತಿ ಬಿದ್ದು ಜಯಿಸಲಿಕ್ಕೆ ಶಕ್ತಿ ಇದೆಯಾ ಬಳಿ ಎಂಬುದಾಗಿ ಎಲ್ಲಿ ಪ್ರತಿ ದಿವಸ ಗಲಾಟೆ ಮಾಡ್ತಾ ಇದ್ದಾನೆ. 40 ದಿವಸ ನಡೀತಾ ಇದೆ ಆ ರಣರಂಗ. ಯಾರು ಮುಂದೆ ಹೋಗ್ತಾ ಇಲ್ಲ, ಅವನು ಬಲವಾಗಿದ್ದಾನೆ. ಎಲ್ಲರೂ ಹೋದ್ರೆ ಅವನು ಖಾಲಿ ಆಗ್ತಾ ಇಲ್ಲ, ಅಷ್ಟು ಬಲವಾಗಿದ್ದಾನೆ, ಅಷ್ಟು ಐಟಿದ್ದಾನೆ, ಅಷ್ಟು ಬಲಶಾಲಿ ಆಗಿದ್ದಾನೆ. ಯಾರಾದ್ರೂ ಹೋದ್ರು ಸುಮ್ಮನೆ ಸಿಗ್ಬಿಡ್ತಾನೆ, ಅವನು ಅಂತ ಬಲಶಾಲಿ ಆಗಿದ್ದಾನೆ. ಆದ್ರೆ ಯಾರು ಅವನ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈಗ ರಾಜನಲ್ಲಿ ನೋಡ್ತಾ ಇದ್ದಾರೆ, ರಾಜನು ಎಲ್ಲರಿಗೂ ಹೇಳ್ತಾ ಇದ್ದಾರೆ, ನೋಡ್ರಪ್ಪ, ನಮ್ಮ ದೇಶದಲ್ಲಿ ಯಾರಾದ್ರೂ ಬಲಿಷ್ಠರಿದ್ರೆ, ಒಂದು ವೇಳೆ ಈ ರಣಶೂರನ್ನು ಯಾರಾದ್ರೂ ಜಯಿಸಲಿಕ್ಕೆ ಶಕ್ತಿ ಇದ್ರೆ, ನಿಮ್ಮಲ್ಲಿ ಯಾರಿಗಾದ್ರೂ ಧೈರ್ಯ ಇದ್ರೆ, ಇವನ್ನ ಜಯಿಸಿದ್ರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನಿಮಗೆ, ಹಾಗೆ ನನಗೆ ಒಬ್ಬ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಕೂಡ ನಾನು ಸಿದ್ಧನಾಗಿದ್ದೀನಿ. ಎಲ್ಲ ಹೇಳಲು ಯಾರು ಮುಂದೆ ಹೋಗ್ತಾ ಇಲ್ಲ. ದಾವೀದನು ಎಲ್ಲಿದಾನಂತ? ಕುರಿಗಾವಲಿಗಾರನು, ಕುರಿಗಳನ್ನು ಕಾಯುವವನು. ಇವನು ಯಾವಾಗಾದ್ರೂ ಗುಡ್ಡದಲ್ಲಿ ಬೆಟ್ಟದಲ್ಲಿ ಕುರಿಗಳನ್ನು ಕಾಯುವಾಗ ಸಿಂಹ ಕತ್ತಿ ಬಂದು ಕುರಿಗಳ ಮೇಲೆ ಬಿದ್ರೆ ಕುರಿಗಳನ್ನು ಹೆಂಗ್ ಮಾಡುವಂತ ಅವನು ಕೈಯಿಂದ ಕಿತ್ತಿ ಕುರಿಗಳನ್ನು ರಕ್ಷಿಸಿಕೊಳ್ಳುವ ದೇವರ ಕೃಪೆ ನಮ್ಮೆಲ್ಲರಿಗೂ ಇದೆ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ದೇವರ ಕೃಪೆ ನಮ್ಮೆಲ್ಲರಿಗೂ ದೇವರು ಸಹಾಯ ಮಾಡಿ. ಪ್ರಿಯಾತ್ಮೀಯ ಸಹೋದರ ಅವ್ರು ಹೇಳ್ತಾ ಇದ್ದಾರೆ, ಸೌಲನು ಹೇಳ್ತಾ ಇದ್ದಾನೆ, ಸೌಲ ಅವ್ರ ಅಣ್ಣವರು ಎಲ್ಲಾರಲ್ಲಿ ಇದ್ದಾರೆ. ದಾವೀದನಿಗೆ ದಾವೀದನ ಮಕ್ಕಳು ಎಲ್ಲರಲ್ಲಿದ್ದಾರೆ, ಇವನು ಚಿಕ್ಕವನು ಎಲ್ಲರಲ್ಲಿ. ಇವ್ರು ತಂದೆ ಹೇಳ್ತಾರೆ, ನೋಡಪ್ಪ, ಅಲ್ಲಿ ರಣರಂಗ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ನಿಮ್ಮ ಅಣ್ಣವ್ರು ಹೋಗಿದ್ದಾರೆ, ಅವ್ರು ಉಪವಾಸ ಇದ್ದಾರೆ. ನೀನು ಹೋಗಿ ದ್ರಾಕ್ಷಿ ರಸ, ರೊಟ್ಟಿಗಳು, ಈ ಅಂಜೂರ ಹಣ್ಣು ಎಲ್ಲ ತೆಗೆದುಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರೆ, ನೀವು ಹೋಗಿ ಆ ಕ್ಯಾರಿಯರ್ ಇಟ್ಕೊಳ್ಳಿ. ಅಲ್ಲಿ ಭಯಂಕರವಾದ ಗಲಾಟೆ. ಅಣ್ಣವ್ರು ಕೇಳ್ತಾರೆ, ಏನು ಗಲಾಟೆ ಅಂತ ಹೇಳಿದ್ರೆ, ಒಬ್ಬ ಫಿಲಿಸ್ಟಿಯನ್ ನಮಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ, ರಕ್ಷಣೆ ಇರೋದವನು ದೇವರಿಗೆ ವ್ಯತಿರೇಕವಾಗಿ ಮಾತನಾಡ್ತಾ ಇದ್ದಾನೆ. ಅಂತವ್ರು ಯಾರಾದ್ರೂ ಇದ್ದಾರೆ ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆ ಪಕ್ಕಗಳಲ್ಲಿ ವ್ಯತಿರೇಕವಾಗಿ ಸಾಕ್ಷಾತ್ ದೇವರು ಜೀವ ಸ್ವರೂಪನಾದ ದೇವರಿಗೆ ವಿರುದ್ಧವಾಗಿ ಮಾತನಾಡೋರು ಇದ್ದಾರ? ಅವ್ರನ್ನ ಏನನ್ಬೇಡ್ರಿ, ದೇವರಿಗೆ ಒಪ್ಪಿಸ್ರಿ. ಅವ್ರಿಗೆ ದೇವರ ಪಾದದ ಸಮರ್ಪಣೆ ಮಾಡಿ, ಬದಲಾವಣೆ ಮಾಡು, ಅವ್ನು ಸರಿಪಡಿಸುವುದಾಗಿ. ದೇವರು ಹೊಡೆದ್ರೆ ಹೆಂಗಿರ್ತದೆ ಗೊತ್ತಾ ಪ್ರಿಯರೇ? ನೀನು ಹೊಡೆದ್ರೆ ಹೆಸರಾಗ್ತದೆ, ಹೊಡೆದು ಬಿಟ್ಟರೆ ಒಂದು ಭಯಂಕರವಾದ ಹೆಸರಾಗ್ತದೆ. ದೇವರು ಹೊಡೆದ್ರೆ ಹೆಂಗಿರ್ತದೆ ಗೊತ್ತಾ? ಭಯಂಕರವಾಗಿರೋ ದೇವರ ಜೊತೆ ನೀನ್ ದೇವರು ರೂಪಿಸ್ಬೇಕು. ಹೋಗಿ ಕೇಳ್ತಾ ಇದ್ದಾನೆ ಸೌಲನು, ಅಂಟವ್ರು ಹೇಳ್ತಾರೆ, ಸುಮ್ಮನೆ ಹೋಗಪ್ಪ, ಇಲ್ಲಿ ಯಾರು ಗಲಾಟೆ ಮಾಡ್ಬಾರ್ದಂತ. ದಾವೀದನ ಒಂದು ಅವಕಾಶ ಕೇಳ್ತಾನೆ, ನಾವು ಯುದ್ಧ ಮಾಡ್ಬೋದು ಅವನ ಹತ್ರ. ದಾವೀದನ ಯಾರಂತ ಒಂದು ಅವಕಾಶ ಕೊಡ್ರಿ ರಾಜ. ಅಣ್ಣವ್ರು ಕೇಳ್ತಾರೆ, ಸುಮ್ಮನೆ ಹೋಗಪ್ಪ, ನೀನ್ ತುಂಟ. ಅವ್ರು ಹೇಳ್ತಾ ಇದಾರೆ, ಹಿಂಗೆ ಬರೀತೆ ಬೈಬಲ್ ಅಲ್ಲಿ, ತುಂಟಾಟ ಬಿಟ್ಟಿಲ್ವಾ ಇನ್ನ ನೀನಿನ್ನ ಚಿಕ್ಕವನು, ಯುದ್ಧ ಮಾಡುವ ಸಾಮರ್ಥ್ಯ ನಿನಗಿಲ್ಲ, ಹೋಗೋ. ಕುರಿ ಕಾಯುವವನು ಯುದ್ಧ ಮಾಡ್ತಾನೆ, ಹೋಗಂತ ಹೇಳಿರ್ಬೋದು. ಆದ್ರೆ ದಾವೀದನು ಕೇಳ್ತಾ ಇದ್ದಾನೆ, ಒಂದು ಅವಕಾಶ ಕೊಟ್ರೆ ಸಾಕು. ಅಣ್ಣವ್ರು ಹೇಳ್ತಾರೆ, ಹೋಗಲಿ ರಾಜ ಇದ್ದಾನೆ, ಅವನ ಹತ್ರ ಹೋಗಿ ಕೇಳು, ಆತ ಕೆಲಸ ನೀನು ಹೋಗಿ ಯುದ್ಧ ಮಾಡು. ದಾವೀದನ ಹತ್ರ ಹೋಗ್ತಾ ಇದ್ದಾನೆ, ಸೌಲನ ಹತ್ರ ಹೋಗ್ತಾನೆ. ಸೌಲ ರಾಜ ಸಿಂಹಾಸನ ಮೇಲೆ ಕೂತಿದ್ರೆ, ಏನಪ್ಪ ಬಂದ್ವಿ ರಾಜ, ಒಂದು ಅವಕಾಶ ಕೊಟ್ರೆ ಆ ಫಿಲಿಸ್ಟಿಯನ್ ನಾನು ಸೋಲಿಸಲಿಕ್ಕೆ ಶಕ್ತಿ ನನ್ನಲ್ಲಿದೆ. ನೀನು ಇನ್ನೂ ಚಿಕ್ಕ ಹುಡುಗಲ್ಲಪ್ಪ, ಯೌವನ ಪ್ರಾಯ. ಇಲ್ಲ ರಾಜ, ನಾನು ಸೋಲಿಸಲಿಕ್ಕೆ ದೇವರು ನನ್ನನ್ನು ಪ್ರೇರೇಪಣೆ ಮಾಡ್ತಾನೆ. ಹೆಂಗ್ ಸೋಲಿಸ್ತೆ ಅಂತ ಕೇಳಿದ್ರೆ ಈ ಸ್ಟೋರಿ ಹೇಳ್ತಾ ಇದ್ದಾನೆ, ನಾನು ಕುರಿ ಕಾಯುವವನು. ನಾನು ಯಾರು? ಕುರಿ ಕಾಯುವವನು. ನನ್ನ ಕುರಿಗಳ ಒಂದೇ ಮೇಲೆ ಯಾವಾಗಾದ್ರೂ ಸಿಂಹವಾಗಿ ಕರಡಿಯಾಗಿ ಬಂದ್ರೆ ಅದನ್ನ ಕೈಯಿಂದ ಕಿತ್ತಿ ಬಿಡುವ ಸಾಮರ್ಥ್ಯ ಕೊಲ್ಲಿದ್ದೀನಿ ಅನೇಕ ಸಲ ಅಂತ ಹೇಳ್ತಾನೆ. ಸೌಲ ಹೋಗಿ ಹಂಗಾರೆ ಯುದ್ಧ ಮಾಡು. ಹಲ್ಲೆಲೂಯಾ. ಅಂದ್ರೆ ಏನ್ ಮಾಡು? ಅವ್ನು ಏನಂತ ಸಾಕ್ಷಿ ಕೊಡ್ತಾ ಇದ್ದಾನೆ? 34ನೇ ವಚನದಲ್ಲಿ 17:34. 17:34. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿವಾಗಲಿ ಬಂದು ಹಿಂಡಿನಲ್ಲಿ
ಏನ್ ಮಾಡ್ತಿದ್ದಂತವನು ಬೆನ್ನಟ್ಟಿ ಹೋಗಿ ಸಿಂಹಗಳಾಗಲಿ ಕರಡಿಗಳಾಗಲಿ ಬೆನ್ನಟ್ಟಿ ಹೋಗಿ ಕುರಿಮರಿಗಳನ್ನು ಕಿತ್ತಿಕೊಳ್ತಿದೆ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಪ್ರಿಯರೇ, ಇಲ್ಲಿರುವ ಪ್ರತಿಯೊಬ್ಬರು ಅಂತ ಫಿಲಿಸ್ಟಿಯನು ಅಂತ ವೈದ್ಯನು ಓಡಿಸುವ ಬಲ ನಮ್ಮೆಲ್ಲರಿಗೂ ದೇವರು ದಯಪಾಲಿಸಿ, ಅಂತ ಅಭಿಷೇಕ ನಮ್ಮೆಲ್ಲರಿಗೂ ದಯಪಾಲಿಸಿ. ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ದೇವರ ಅಭಿಷೇಕದ ಮುಂದೆ ಯಾವುದಲ್ಲ. ಆ ಫಿಲಿಸ್ಟಿಯನ್ ಯಾರು ಜಯಿಸ್ತಾರೆ ಗೊತ್ತಾ? ಕೊನೆಗೆ ದಾವೀದನ ಜಯಿಸ್ತಾನೆ. ದಾವೀದನೇ ಜಯಿಸ್ತಾನೆ. ಅಷ್ಟು ಭಯಂಕರವಾದ ವ್ಯಕ್ತಿಯನ್ನು ದಾವೀದನ ಜಯಿಸ್ತಾನೆ. ಶಕ್ತಿಯಿಂದ ಆಗದ ಕಾರ್ಯ ಪ್ರಾರ್ಥನೆಯಿಂದ ಆಗ್ತದೆ ಪ್ರೇರೆ. ಶಕ್ತಿ ಯುಕ್ತಿಯಿಂದ ಆಗದ ಕಾರ್ಯ ಪ್ರಾರ್ಥನೆಯಲ್ಲಿ ಆಗ್ತದೆ. ನಿನಗೆ ಸಮಸ್ಯೆಗಳು ಎದುರಾದಾಗ ನಿನ್ನ ಬಾಯಿಗೆ ಕೆಲಸ ಕೊಡಬೇಡ, ನಿನ್ನ ಮಣಕಾಲಿಗೆ ಕೆಲಸ ಕೊಡು, ಪ್ರಾರ್ಥನೆ ಮಾಡು. ದೇವಾ, ದಾರಿ ತೆಗಿ, ಮಾರ್ಗ ತೆಗಿ ಪ್ರಭ, ನನ್ನ ಪರಿಸ್ಥಿತಿ ಹಿಂಗಿದೆ, ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಎಂಬುದಾಗಿ ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡುವಾಗ ದೇವರು ನಿನಗೋಸ್ಕರ ಪ್ರತ್ಯೇಕವಾದ ಬಾಗಿಲುಗಳನ್ನು ಆತನು ತೆಗೆಯುವವನಾಗಿದ್ದಾನೆ. ನೀನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ಹುಡುಕಿಕೊಳ್ಳುವವನಾಗಿದ್ದಾನೆ. ನಿನಗೆ ಸಾಮರ್ಥ್ಯ ಬೇಕಾ, ಶಕ್ತಿ ಬೇಕಾ? ದೇವರ ಸನ್ನಿಧಿಯಲ್ಲಿ ನೀನು ಕೆಲವು ನಿಮಿಷಗಳ ಕಾಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ ದೇವರೇ ನಿನ್ನನ್ನು ಬಲಪಡಿಸಲಿಕ್ಕೆ ಆತನ ಶಕ್ತನು. ಅದಕ್ಕೆ ಪೌಲ ಹೇಳಿದ್ರೆ, ನನ್ನನ್ನು ಬಲಪಡಿಸುವ ಆತನನ್ನು ನನ್ನನ್ನು ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಂತ. ಸೈತಾನ್ ಜಯಿಸಲಿಕ್ಕೆ ಶಕ್ತನು, ವೈರ್ಯ ಜಯಿಸಲಿಕ್ಕೆ ಶಕ್ತನು, ಕೇಳನ್ನು ಜಯಿಸಲಿಕ್ಕೆ ಶಕ್ತನು, ಕೇಳನ್ನು ಸಾಧಿಸಲಿಕ್ಕೆ ಶಕ್ತನು ದೇವರಲ್ಲಿ ಇರುವುದರಿಂದ. ದೇವರಿನಲ್ಲಿ ಇರುವುದಾದ್ರೆ ನೀನು ಮಾಟ ಮಾತ್ರ ಒಂದು ವೇಳೆ ನಿನಗೆ ಮಾಡಿದ್ರೆ ನಿನಗೆ ಗೊತ್ತಾದ್ರೂ ಕೂಡ ನೀನು ನಗ್ತೀಯ. ಕಾರಣ ಗೊತ್ತಾದ ನನಗೆ ತಗಲಲ್ಲ. ಅಲ್ಲೇಲೂಯಾ, ನಗದಿ ಇಲ್ಲ ಪ್ರಿಯರೇ, ನಗದಿಯೇ ಇಲ್ಲ. ಕೆಲವರು ಹತ್ರ ಸ್ವಾಮಿಗಳ ಹತ್ರ ಹೋಗ್ಬಿಟ್ಟೆ ನಿನಗೆ ಮಾಟ ಮಾಡ್ಸಂದ್ರೆ ಅಲ್ಲೇ ಅರ್ಧ ಪ್ರಾಣ ಹೋಗ್ಬಿಟ್ಟಿರ್ತಾವ. ಅಲ್ಲೇ ಅರ್ಧ ಪ್ರಾಣ ಹೋಗ್ಬಿಟ್ಟು ಸ್ವಾಮಿತಕ್ಕೆ ಎದ್ದು ಕೂಡ ಬರೋದಾಗ್ತಿಲ್ಲ ಅವರಿಗೆ. ಕಾಲು ಮುಂದೆ ಬರಲ್ಲ. ಏನಪ್ಪ ನನಗೆ ಮಾಟ ಮಂತ್ರ ಮಾಡ್ಬಿಟ್ರೆ ನಿಂತು ಸಾಯ್ತೇನೆ ನಾವು ಭಯ. ಅಲ್ಲೇಲೂಯಾ, ನಮಗೆ ಏನು ಭಯ ಇಲ್ಲ ಮಾಟ ಮಂತ್ರ. ನಾನು ನಂಬಲಿಕ್ಕೆ ನಿಮ್ಗೊಂದು ಸಾಕ್ಷಿ ಅಂತ ಇರುತ್ತೆ. ಆ ಮೂಲೆಯಲ್ಲಿ ಹೊಲದಲ್ಲಿ, ಆ ಮೂಲೆಯಲ್ಲಿ ಇಷ್ಟ ಅಂತರಗಳಿದೆ. ಇಷ್ಟ ಅಂತ ಒಂದು ತಂತಿ ಕಟ್ಟಿಬಿಟ್ಟಿದ. ಒಂದು ತಂತಿಗೆ ಒಂದು 4 ಕೇಜ್ ಇರ್ತವೆ ಎಲ್ಲ ಅಂತ. ಅವು ದೊಡ್ಡ ದೊಡ್ಡ ಅಂತರ ತಕ್ಕೊಂಡು ಹೋಗಿ ಆ ಕಡೆ ಬಿಸಾಕಿದ್ದೆ. ನಾನು ಕೈಯಿಂದ ಬಿಸಾಕಿದ್ದು ನಿನ್ನೆ ಅಲ್ಲ ಮೊನ್ನೆ ಅಲ್ಲ. ಅಲ್ಲೇಲೂಯಾ, ಬಿಸಾಕಿದ್ದು ನಿನ್ನೆ ಅಲ್ಲ ಮೊನ್ನೆ ಅಲ್ಲ. ಸುಮಾರು 8 ವರ್ಷ ಆಯ್ತು. 8 ವರ್ಷ ಏನಾಗಿಲ್ಲ, ಆಗದು ಇಲ್ಲ. ಅಲ್ಲೇಲೂಯಾ, ನಮ್ಮಲ್ಲಿ ಯಾರಿದ್ದಾರೆ? ದೇವರ ಅಭಿಷೇಕ ನಿನ್ನಲ್ಲಿತ್ತಂದ್ರೆ ಯಾವ ಕೆಡುಕನ್ನು ನೀನು ಮುಟ್ಲಿಕ್ಕೆ ಆಗಲ್ಲ. ದಾವೀದನು ಏನ್ ಮಾಡ್ತಾನಂತ, ಕುರಿಗಳು ಯಾರು ನೋಡ್ಕೊಂಡು ಹೋದ್ರೆ, ಅಲ್ಲೇಲೂಯಾ, ಕುರಿಗಳು ಸಿಂಹವಾಗಲಿ ಕಳ್ಳಿ ಆಗಲಿ ಬಂದ್ರೆ, ಕಳ್ಳಿ ಯಾವುದಕ್ಕೆ ಸೂಚನೆ ಹೇಳ್ರಿ? ಅಂಧಕಾರಕ್ಕೆ ಸೂಚನೆ. ಸಿಂಹ ಯಾವುದಕ್ಕೆ ಸೂಚನೆ ಹೇಳ್ರಿ? ಭಯಂಕರವಾದ ಭಯಕ್ಕೆ ಸೂಚನೆ. ಅನೇಕರ ಜೀವಿತದಲ್ಲಿ ಆವಾಗ ಭಯ ಬರ್ತಾ ಇರ್ತದೆ. ಭಯ, ನೀನು ಭಯ ಬಂದಾಗ ಎಲ್ಲಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಎದ್ಕೊಂಡು ಬಾರಿ ಭಯ ಎದಕ್ಕೆ ಬಂತು ಸ್ವಾಮಿ? ಅಲ್ಲೇಲೂಯಾ, ದಾವೀದನ ಗುಣ, ರಕ್ಷಿಸಿಕೊಳ್ಳುವ ಗುಣ ನಮ್ಮೆಲ್ಲರಿಗೂ ಸಭೆಯಲ್ಲಿ ಮಾಡಬೇಕು. ದೇವರ ಆಶೀರ್ವಾದ ಮಾಡಲಿ. ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ನಮ್ಮ ಜೀವಿತದಲ್ಲಿ, ನಮ್ಮ ವಿಷಯದಲ್ಲಿ ಸಿಂಹದೋಪಾದಿಯಲ್ಲಿ ಸೈತಾನ್ ಬಂದು ನೀವು ಏನ್ ಮಾಡಬಾರ್ದಂತ ಭಯ ಪಡಬಾರದು. ಸಕಲ ವೈರ್ಯ ಸಮಸ್ತ ಬಲವನ್ನು ತುಳಿಲಿಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದಾಕಿವಿ, ಯಾವ ಕೇಳು ನಿನಗೆ ಆಗಲ್ಲ. ಅಲ್ಲೇಲೂಯಾ, ಹಾವು ಚೋಳುಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ದೇವರು. ಏನ್ ಹೇಳ್ತಾರೆ ಹೇಳ್ರಿ? ಹಾವು ಚೋಳುಗಳ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಹಾವು ಚೋಳುಗಳ ಮೇಲೆ ಏನ್ ಮಾಡಿದ್ದಾರೆ ಹೇಳ್ರಿ? ಅಧಿಕಾರ. ನಾವು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಬಹಳ ನಾಗರಿಕ ಬರೋ ಹುಡುಗಿನ ಒಂದು ಕಾಣಬಹುದು. ಅವಕ್ಕೇನು ತಂದು ಬಿಡ್ತಿದ್ರೆ ಗೊತ್ತಿಲ್ಲ, ತಂದು ಬಿಡ್ತಿದ್ರೆ ಗೊತ್ತಿಲ್ಲ. ಬಹಳ ಭಯಂಕರ ವಾರದಲ್ಲಿ ಒಂದಾದ ನಾಗರಿಕ ಎಲ್ಲಿ ಬರೋ ಗೊತ್ತಿಲ್ಲ. ಇಲ್ಲ ತಂದು ಬಿಡ್ತಿದ್ರೆ ಯಾವ್ದನ್ನ ನಾವು ಹಿಡ್ಕೊಂಡ್ಬರೋ ನೆಡ್ಸ್ಕೊಂಡ್ ಬಿಟ್ಟು ಹೋಗ್ತಿರೋ ಗೊತ್ತಿಲ್ಲ. ನಾನು ಬಂದ್ಬಿಟ್ಟೆ ಬಡಿಯೋದು ಸಾಯಿಸ್ತೀನಿ, ಬರೀ ಇದೆ. ಆ ಪೆಟ್ರೋಲ್ ಬ್ಯಾಂಕ್ ಒಂದು ಸಲ ದೊಡ್ಡ ಕೊಟ್ಬಿಟ್ಟಿದ್ದೀನಿ, ದೊಡ್ಡ ನಾಗರಿಕ ಬಿಡೋದು. ನಾವು ಪೆಟ್ರೋಲ್ ಬ್ಯಾಂಕ್ ನ ತೆಗೆದುಕೊಂಡು ಹೋಗ್ತೀವಿ, ಒಬ್ಬನೇ ಬೆಳೆದು ನಾನು ಯಾವಾಗಲೂ ಅವ ಯಾರನ್ನ ಕೈಯಲ್ಲ. ನೆಕ್ಸ್ಟ್ ಸಲ ನಮ್ಮ ಮನೆಯಲ್ಲಿ ದೊಡ್ಡ ಆವಿಲ್ಲ, ಭಯಂಕರ ಒಳಗಡೆ ಇದೆ. ಇಬ್ಬರು ವ್ಯವಸ್ಥೆ ಬಲವಾಗಿದ್ದಾರೆ ಪಾಪ, ಕರೆಕಾಸಿ ನೀವು ಬೆಳೆದಾರಂತ. ಅವರು ನಾವು ಬೆಳೆದ ಹೊರಗೆ ತಿಂದು ಪಡ್ಕೊಂಡು ಒಳಗಡೆ ತಗೊಂಡ್ಬರ್ತಾರೆ. ನನಗಿನ ಹೋಗ್ತಾರೆ ಇದಾವ. ಅಲ್ಲೇಲೂಯಾ, ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ. ಒಳಗಿಂದ ಹೇಳ್ತಿದ್ವು ಹಾವು, ಆ ಕಡೆ ಒಳಗೆ ಬರ್ತಿದ್ವು ಹಾವು. ನಮ್ಮ ಸಹೋದರ ಒಂದೇಶ್ ಹಾಗೆ ಅಶೋಕ್ ಅವ್ರು ಅದು ಬರದಂತೆಲ್ಲ ಪ್ಯಾಕ್ ಮಾಡ್ಬಿಟ್ರು ಈ ವರ್ಷ. ದೇವರಿಗೆ ಸ್ತೋತ್ರ, ಅದೊಂದು ಕೆಲಸ ಆಯ್ತು ನಮಗೆ. ಅಲ್ಲೇಲೂಯಾ, ಪ್ರಿಯರೇ, ದೇವರು ಯಾವಾಗಲೂ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನು. ಯಾವಾಗಲೂ
ಯಾವಾಗ ಆಶೀರ್ವಾದ ಮಾಡ್ಲಿಕ್ಕೆ ಸಿಗ್ತದೆ? ಒಂದ್ಸಲ ಎಲ್ಲ ಚೀಲ ಸಾಮಾನು ಅದಾವ, ಬಿದಿರು ಸಾಮಾನು, ಆ ಚೀಲ ತೆಗೆದುಕೊಂಡು ಹೋಗ್ತಾ ಇದ್ರೆ ಆ ಚೀಲದಾಗ ಆವಲ್ಲ, ಅದು ಈ ಆವಲ್ಲ, ಅದೇನು ಎಗರಾವಲ್ಲ. ಅಲ್ಲಿ ಹಂಗಂತ ಬೇಕಂದ್ರೆ ನಾನು ಆಗ್ರಹ ಹೋಯ್ತಂದ್ರೆ ಹಿಡ್ಕೊಂಬಕ್ ಹೋಗ್ಬಾರ್ದು. ಮತ್ತೆ ಹೇಳ್ತಾ ಇದ್ದೀನಿ, ಪರೀಕ್ಷೆ ಮಾಡಬಾರ್ದು ದೇವರು. ನಿಮ್ಮನ್ನು ಏನ್ ಮಾಡಲ್ಲ. ಒಂದು ವೇಳೆ ಮಾಟ ಮಂತ್ರವಾದಿಗಳು ಭಯಂಕರವಾಗಿದ ತೊಂದರೆ ಇಲ್ಲ, ನಿಮ್ಗೆ ಏನು ಆಗ್ತಲ್ಲ, ಪ್ರಾರ್ಥನೆ ಮಾಡಿದ್ರೆ ಅಷ್ಟೇ. ಬೆಳಗಿನ ಜಾವ ಇದು ಮಣಗಲಾಗ್ತದೆ ಅಷ್ಟೇ. ಮಾಟ ಮಂತ್ರವಾದಿಗಳು ನಿಮ್ಗೆ ವಿರುದ್ಧವಾಗಿ ಮಾಡುವಂತ ಕ್ರಿಯೆಗಳೆಲ್ಲ ಲಾಯವಾಗ್ತವೆ. ಪ್ರಿಯರೇ, ಒಂದು ವೇಳೆ ಮಾಟ ಮಂತ್ರ ಭಯಂಕರವಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಒಂದ್ 2 ದಿವಸ ಉಪವಾಸ ಮಾಡು. ಹಲ್ಲೆಲೂಯಾ. ಒಂದ್ 2 ದಿವಸ ಉಪವಾಸ ಮಾಡು. ಯಾವ ಕೈಯಿಂದ ನೀವು ಮಾಟ ಮಂತ್ರ ಮಾಡ್ತಾರೋ ಆ ಕೈಯಲ್ಲಿ ಇರಂಗಿಲ್ಲ. ಅರ್ಥ ಆಗ್ತದ? ನಿನ್ಗೆ ಯಾವ ಕೈಯಿಂದ ಅವ್ರು ಮಾಟ ಮಂತ್ರ ಮಾಡಲಿಕ್ಕೆ ಪ್ರಯೋಗ ಮಾಡ್ತಾರೋ ಆ ಕೈಯೇ ಇರಂಗಿಲ್ಲ. ಇದು ದೇವರ ಕಾರ್ಯ. ಆದ್ರಿಂದ ಬಹಳ ದೇವರ ಸಂಧಿಯಲ್ಲಿ ಬಹಳ ನಾವು ಸಮಯವನ್ನು ದೇವರಿಗೆ ವೆಚ್ಚಿಸಿ ಭಯಪಟ್ಟು ಇರುವುದಾದ್ರೆ ದೇವರ ವಾಕ್ಯ ಇರ್ತದೆ. ಆತನು ದಾವೀದನಂತೆ ನಮ್ಮನ್ನು ಬಲಪಡಿಸಲಿಕ್ಕೆ ಶಕ್ತನು, ಸಂಸೋನಂತೆ ಬಲಪಡಿಸಲಿಕ್ಕೆ ಶಕ್ತನು. ಸಂಸೋನನು ಖಾಲಿ ಕೈಯಂತೆ ಏನಿಲ್ಲ. ದ್ರಾಕ್ಷ ತೋಟದ ಹತ್ರ ಸಿಂಹ ಬಂದಾಗ ಏನಿದೆ ಅವನ ಹತ್ರ? ಏನಿಲ್ಲ, ಕೈಯಲ್ಲಿ ಏನಿಲ್ಲ, ಬರೀ ಕೈಯಿಂದ ಸೀಳಾಕಿದ್ದ. ಆ ವಾಕ್ಯ ಓದ್ರಿ, ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 6, 7, 8, 9 ವಚನ ಹೋದ್ರೆ ನಿಮ್ಗೆಲ್ಲ ಅರ್ಥ ಆಗ್ತದೆ. ಆತ್ಮೀಯ ಸಹೋದರ ದಾವೀದನು ಒಬ್ಬ ಮಾಮೂಲು ಮನುಷ್ಯನು, ಕುರಿ ಕಾಯುವವನು, ಜ್ಞಾನ ಇಲ್ದವನು. ಆದ್ರೆ ದೇವರ ಅಭಿಷೇಕ ಜ್ಞಾನ ಇಲ್ದವನು ಜ್ಞಾನವಂತನಾಗಿ ಮಾಡ್ತದೆ. ದೇವರ ಅಭಿಷೇಕ ಏನ್ ಮಾಡ್ತದೆ ಹೇಳ್ರಿ? ದೇವರ ಅಭಿಷೇಕ ಏನ್ ಮಾಡ್ತದೆ ಹೇಳ್ರಿ? ಭಯಂಕರವಾದಂತ ವ್ಯಕ್ತಿಗಳನ್ನು ಮಾರ್ಪಡಿಸ್ತದೆ. ನಿನ್ನಲ್ಲಿ ದೇವರ ಅಭಿಷೇಕ ಇದ್ರೆ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಟಚ್ ಆಗ್ತಿರ್ತದೆ. ಟಚ್ ಆದ್ರೆ ಆ ವ್ಯಕ್ತಿ ಮಾರ್ಪಡ್ತಾನೆ. ಹಲ್ಲೆಲೂಯಾ. ಭಯಂಕರವಾದಂತ ಮಾಟಮಂತ್ರವಾದಿಗಳ ಸಾಕ್ಷಿ ಮೊಬೈಲ್ ಅಲ್ಲಿ ಇದೆ. ಮಾಟಮಂತ್ರವಾದಿಗಳ ಸಾಕ್ಷಿ ಮೊಬೈಲ್ ಅಲ್ಲಿ ಇದೆ. ಅವ್ರು ಹೆಂಗ ದೇವರ ಕಡೆಗೆ ತಿರುಗಿದ್ರು, ಅವ್ರು ಹೆಂಗ ದೇವರ ಬಳಿಗೆ ಬಂದ್ರು, ಭಯಂಕರವಾದ ಮಾಟಮಂತ್ರ ಮಾಡಿದವರು. ಮಾಟಮಂತ್ರದಲ್ಲಿ ಕೆಲವು ವಿಧಾನಗಳಿದಾವೆ, ಗೊತ್ತಾ ನಿಮಗೆ? ಆ ಸಾಕ್ಷಿ ಕೇಳಿದ್ರೆ ಗೊತ್ತಾಗ್ತದೆ. ಯಾವಾಗ ಮಾಟಮಂತ್ರ ಮಾಡುವವರು ಗರ್ಭಿಣಿ ಸ್ತ್ರೀಯರು ಸತ್ರೆ ಸಾಕಂತೆ, ಅವರಿಗೆ ಮಾಟಮಂತ್ರ ಮಾಡಲಿಕ್ಕೆ ಬಹಳ ಈಜಿ. ಗರ್ಭಿಣಿ ಸ್ತ್ರೀಯರು ಬೇಕವ್ರಿಗೆ. ಅಂತ ವ್ಯಕ್ತಿ ಮಾರ್ಪಾಟಾಗಿದ್ದಾನೆ. ಯೂಟ್ಯೂಬ್ ಅಲ್ಲಿ ಬಾಬಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಬೈಬಲ್ ಹಿಡಿದು ಸೇವೆ ಮಾಡ್ತಾರೆ. ಎನ್ ಟಿ ರಾಮರಾವ್ ಕಾಲದಲ್ಲಿ ಎನ್ ಟಿ ರಾಮರಾವ್ ಕಾರು ಶೂಟಿಂಗ್ ಹೋಗದಂತೆ ನಿಲ್ಲಿಸಿದಂತ ಅಂತ ಮಾಟಮಂತ್ರ ಕಲಿತಂತ ವ್ಯಕ್ತಿ ಅಂತ. ನೀವು ನಮಗ್ ಆಗ್ತಾ ಇಲ್ಲ ಈ ವಾಕ್ ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ನಂತರ ನೀವು ನಂಬ್ತಾ ಇದ್ದಾರೆ, ಬೆಕರ್ ಆಗ್ತಾ ಇರುತ್ತೆ. ಗರ್ಭಿಣಿ ಸತ್ತು ಕೂಡಲೇ 3 ದಿವಸ ಬಿಟ್ಟು ಆ ಗರ್ಭಿಣಿ ಎಬ್ಬಿಸಿ ಆ ಗರ್ಭಿಣಿ ಹೊಟ್ಟೆ ಒಳಗಡೆ ಹುಳ ತೆಗೆದುಕೊಂಡು ಒಂದು ಹೆಂಚಿನ ಮೇಲೆ ಉತ್ಪತ್ತಿಯನ್ನು ಮಾಟಮಂತ್ರವಾಗಿದ್ದಾರೆ. ಹೊಲದಲ್ಲಿ ಹಣ ಇದೆ ಅಂತ ಹೇಳಿ ತಂಗಿನ ಬಲಿ ಕೊಟ್ಟ, ಮಾಟಮಂತ್ರ ಮಾಡಿ ತಂಗಿನ ಬಲಿ ಕೊಟ್ಟಂತ ಪಾಸ್ಟರ್ಗಳು ದೇವರು ನಂಬಿದ್ದಾರೆ. ಸುಮ್ಮನೆ ಎಲ್ಲ ಯೇಸು ಕ್ರಿಸ್ತನ ಕೃಪೆ. ಆತ ಯಾರಿಗೆ ಹೊಡಿತಾನೋ ಅವ್ರನ್ನ ಹಿಡ್ಕೊಂಡ್ಬಿಡ್ತಾನೆ. ಅವ್ರು ಎಷ್ಟೇ ಕೆಟ್ಟವರಾಗಿರ್ಲಿ ಅವ್ರನ್ನ ತಿದ್ದಿ ಸರಿ ಮಾಡಲಿಕ್ಕೆ ಶಕ್ತರು. ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಎಷ್ಟು ಜನ ಸಂತೋಷವಾಗಿರಲಿ. ದಿನ ದೇವಾಲಯ ದೇವರು ಆತನ ಕೃಪೆಯಲ್ಲಿ ಎಲ್ಲರೊಂದಿಗೆ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಕೇಳಲ್ಪಟ್ಟ ದೇವರ ವಾಕ್ಯಕ್ಕಾಗಿ ದೇವ ಇದನ್ನ ಮಾತ್ರ ಮಾತನಾಡಿ ಸಿಂಹ ಸರ್ಪಗಳ ಮೇಲೆ ನಡಿ, ಪ್ರಾಯದ ಸಿಂಹ ಘಟ ಸರ್ಪಗಳು ದೇವರಿಗೆ ಯಾರಾದರೂ ಅನಾರೋಗ್ಯದಿಂದ, ಭಯದಿಂದ, ಮಾಟಮಂತ್ರ ಭಯದಿಂದ, ವೈರಿಯ ಬಲದಿಂದ, ಶತ್ರುಗಳು ಭಯದಿಂದ ಬಂದಿರುವುದಾದರೆ ಈ ಕರ್ತನೆ ಈ ಕ್ಷಣದಲ್ಲಿ ಬಿಟ್ಟು ಅವರಿಗೆ ಧೈರ್ಯ ಕೊಡು, ವಾಕ್ಯದೊಂದಿಗೆ ಬಲಪಡಿಸು. ನಿಮ್ಮ ವಾಕ್ಯವು ಯಾವ ವಿಭಾಗಿ ಕತ್ತಿಗಿಂತಲೂ ಹರಿತವಾದದ್ದು. ನಿಮ್ಮ ವಾಕ್ಯವು ಕೀಲು ಮಚ್ಚಗಳನ್ನು ವಿಭಾಗಿಸುವಂಥದ್ದು. ನಿಮ್ಮ ವಾಕ್ಯವು ಹರಿತವಾದದ್ದು. ಆಶೀರ್ವಾದ ಮಾಡಿ ತಂದೆ ಬಲಪಡಿಸಪ್ಪ. ಕೇಳಲ್ಪಟ್ಟ ಎಲ್ಲ ನಿನ್ನ ಮಕ್ಕಳು ದೇವರೇ ಯಾವುದಕ್ಕೂ ಭಯ ಪಡದೆ ನನಗೆ ದೇವರು ನಾನೆಂಬುದಾಗಿ ಇನ್ನೊಬ್ಬರಿಗೆ ಮಾತ್ರ ಭಯ ಪಡುವ ಮಕ್ಕಳಾಗಲಿಕ್ಕೆ ಸಹಾಯ ಮಾಡು. ಸಂಶೋಧನೆ ಕೈಯಲ್ಲಿ ಏನಿರಲಿಲ್ಲ, ಸಿಂಹವನ್ನು ಸೀರಿಸಿದ ದಾವೀದನು ಸೌಲನ ಮುಂದೆ ಸಾಕ್ಷಿ ಕೊಡ್ತಾ ಇದ್ದೇನೆ, ನನ್ನ ಕುರಿಯು ಕಾಯುವ ನನ್ನ ಮಂದೆಗಳ ಮೇಲೆ ಸಿಂಹ ಕರಡಿ ಏನಾದರೂ ಬಂದ್ರೆ ನಾನು ಹಿಡಿದು ಸಾಯಿಸಿದೆ, ಹೊಡೆದು ಓಡಿಸಿದೆ ಎಂಬುದಾಗಿ ಈ ಸಭೆಯ ವಿರುದ್ಧವಾಗಿ, ಸಭಿಕರ ವಿರುದ್ಧವಾಗಿ, ಸಭೆ ಕುಟುಂಬಗಳಿಗೆ ವಿರುದ್ಧವಾಗಿ, ನಮಗೆ ವಿರುದ್ಧವಾಗಿ ಹೋರಾಡುವ ಎಲ್ಲ ವೈದ್ಯ ಸಮಸ್ತವರ ಎಲ್ಲ ಮಾಟಮಂತ್ರ ಕ್ರಿಯೆಗಳು, ಎಲ್ಲ ಅಪವಾದಿ ಕ್ರಿಯೆಗಳು ಯೇಸು ನಾಮದಲ್ಲಿ ಬಂಧಿಸುತ್ತಾರೆ. ಪ್ರತಿ ಮಾಟಮಂತ್ರ ಕ್ರಿಯೆಗಳಲ್ಲಿ ನೀನು ಸಿಂಹ ಸರ್ಪಗಳ ಮೇಲೆ ನಡೆಯುವೆ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದಾಕುವುದಾಗಿ. ಸಿಂಹದ ಬಾದಿಯಲ್ಲಿ ದೇವರಿನ ಜನರಿಗೆ ಕಷ್ಟ ಬಂದರು,
ನೀನು ಯಾಜಕನು, ನೀನು ರಕ್ಷಕನು, ನೀನು ರಾಜಾಧಿರಾಜನು. ನಿನ್ನ ಆಜ್ಞೆಯಿಂದ ಒಂದು ತಲೆ ಕೂದಲು ನಮ್ಮನ್ನು ಕೆಳಗಿಳಿಗೆ ಆಗಬೇಕು. ಬಂದಂತೆ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿ. ನಿಮ್ಮ ವಾಕ್ಯದೊಂದಿಗೆ ನಿಮ್ಮ ವಚನದೊಂದಿಗೆ ಬಲ ಬಂದಿದೆಯಪ್ಪ. ನನ್ನ ಹತ್ರ ಕೂಡ ಮಾತನಾಡಿದ್ದೀರಾ. ಮಾತನಾಡಿದಕ್ಕಾಗಿ ಸ್ತೋತ್ರ ಪ್ರಭು. ಯಾರ್ಯಾರು ಈ ವಾಕ್ಯ ಕೇಳಿದಾರೋ ಅಧಿಕವಾದ ದೇವರಾತ್ಮನ ಬಲವಂತದ ಹೆಸರಿನ ನಾಮದಲ್ಲಿ, ದೇವರಾತ್ಮನ ಬಲವಂತದ ಹೆಸರಿನ ನಾಮದಲ್ಲಿ, ದೇವರ ಅಭಿಷೇಕದ ಬಲವಂತದ ಹೆಸರಿನ ನಾಮದಲ್ಲಿ ಸಂಸೋನನ ಅಭಿಷೇಕ, ದೇವರಾತ್ಮನ ಅಭಿಷೇಕ ಬಂತು. ಸಂಸೋನನು ಸಿಂಹವನ್ನೇ ಸೀಳಿದನು. ವೈದ್ಯ ಸಮಸ್ತ ಬಲವನ್ನು ತಿಳಿದಿರಿ, ಅವುಗಳನ್ನು ಎತ್ತಿದಿರಿ. ದೇವರುಗಳು ನಿಮಗೆ ಅಧೀನವಾಗುವ ಎಂಬುದಾಗಿ ಭಯಪಟ್ಟಿರುವ ಜನರನ್ನು ಆಶೀರ್ವಾದ ಮಾಡು, ಸಹಾಯ ಮಾಡಿ ಪ್ರಭಾ. ಸ್ತೋತ್ರ ಕರ್ತನಿಗೆ, ಸ್ತೋತ್ರ ಪ್ರಭಾ, ಸ್ತೋತ್ರ ಸ್ವಾಮಿ. ಪರಿಶುದ್ಧರಿಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಹನುಮಕ್ಕವರು ಪ್ರಾರ್ಥನೆ ಮಾಡ್ತಾರೆ. ಕೇಳಬೇಕು.